ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸದ್ಗುರು ನರಸಿಂಹ ಪ್ರಭು ದೇವಾಯ ನಮಃ. ಹರಿ ಓಂ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಹಾಗೂ SVSC ಗೀತಾ ಸತ್ಸಂಗಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಇಂದು ನಾವು ಧ್ಯಾನ ಯೋಗಕ್ಕೆ ಕಾಲಿಟ್ಟಿದೀವಿ. ಧ್ಯಾನ ಯೋಗದ 1, 3 ಮತ್ತೆ 5ನೇ ಶ್ಲೋಕವನ್ನ ಮನನ ಮಾಡೋಣ. ಈಗಾಗಲೇ ಪಠಣ ಮಾಡಿದ್ದೀರಾ. ಈಗ ಧ್ಯಾನ ಯೋಗ ಅಥವಾ ಇದನ್ನ ಆತ್ಮ ಸಂಯಮ ಯೋಗ ಅಂತಾನು ಕರಿತೀವಿ. ಇದು 6ನೇ ಅಧ್ಯಾಯ ಭಗವದ್ಗೀತೆಯಲ್ಲಿ. ನಾವು ಈಗ 5 ಅಧ್ಯಾಯಗಳನ್ನ ಮುಗಿಸಿದೀವಿ. ಮೊದಲು ಅರ್ಜುನ ವಿಷಾದ ಯೋಗ, ಅರ್ಜುನ ವಿಷಾದಗೊಂಡಿದ್ದು. ಮತ್ತೆ ನಾವು ಅರ್ಜುನ ವಿಷಾದ ಯೋಗದಲ್ಲಿ ಒಂದೇ ಒಂದು ಶ್ಲೋಕವನ್ನ ನಾವು ಮನನ ಮಾಡಿದೀವಿ. ಆಮೇಲೆ 2ನೇ ಇದು ಸಾಂಖ್ಯ ಯೋಗದಲ್ಲಿ ನಾವು ನಿಜವಾದ ನೀನು ಯಾರು, ನೀನು ದುಃಖ ಪಡೋದಕ್ಕೆ ಕಾರಣ ಇಲ್ಲ, ಅವಿನಾಶಿಯಾದಂಥದ್ದನ್ನ ನೀನು ನಾಶ ಮಾಡೋದಕ್ಕೆ ಸಾಧ್ಯ ಇಲ್ಲ, ನೀನು ಅಂತಹ ಅವಿನಾಶವಾದಂತಹ ತತ್ವ, ಎಲ್ಲರೂ ಹಾಗೆ ಇಲ್ಲಿ ಎಲ್ಲ ಆತ್ಮ ಸ್ವರೂಪರು. ಆದ್ರಿಂದ ನೀನು ಆತ್ಮವನ್ನ ನಾಶ ಮಾಡೋದಕ್ಕೆ ಎಂದಿಗೂ ಸಾಧ್ಯ ಇಲ್ಲ, ಅದು ಯಾವಾಗಲೂ ಇರುವಂತಹದ್ದು, ಅದು ಅವಿನಾಶಿ ಅಂತ ತಿಳ್ಕೊಂಡ್ವಿ. ಆಮೇಲೆ ಈ ಹೇಗೆ ಜೀವನವನ್ನು ಮಾಡಬೇಕು ಅನ್ನೋದು, ಮತ್ತೆ ನಾವು ಪರಿಶುದ್ಧಗೊಳಿಸ್ಕೊಳ್ಳೋದು ಮನಸ್ಸನ್ನ ಹೇಗೆ ಅನ್ನೋದು ಹಂತ ಹಂತವಾಗಿ ಹೇಳ್ತಾ ಬಂದ್ರು. ಮೊದಲು ಕರ್ಮಯೋಗವನ್ನ ಮಾಡು, ಈಶ್ವರಾರ್ಪಿತ ಭಾವದಲ್ಲಿ ನೀನು ಕರ್ಮವನ್ನ ಮಾಡು ಅಂತ. ಆವಾಗ ನಿನ್ನ ಮನಸ್ಸು ಎಲ್ಲ ಶುದ್ಧವಾಗ್ತಾ ಬರುತ್ತೆ. ಕರ್ಮ ಫಲದ ಆಸಕ್ತಿಯನ್ನ ಬಿಟ್ಬಿಡು ಅಂತ ಹೇಳ್ತಾರೆ. ಆಗ ಮನಸ್ಸು ಪರಿಶುದ್ಧ ಆಗುತ್ತೆ ಅಂತ ಕರ್ಮಯೋಗದಲ್ಲಿ 3ನೇ ಅಧ್ಯಾಯದಲ್ಲಿ ತಿಳಿದುಕೊಂಡ್ವಿ. ಆಮೇಲೆ ಜ್ಞಾನ ಕರ್ಮ ಸನ್ಯಾಸ, ಜ್ಞಾನಪೂರ್ವಕವಾಗಿ ನೀನು ಸನ್ಯಾಸವನ್ನ ಮಾಡು ಅಂತ. ಅದಕ್ಕೆ ಅರ್ಜುನನ್ಗೆ ಅಷ್ಟಾಗಿ ಗೊತ್ತಾಗ್ಲಿಲ್ಲ ಏನ್ ಮಾಡ್ಬೇಕು ಅಂತ. ನಾನು ಸನ್ಯಾಸತ್ವನ್ನೇ ತೆಗೆದುಕೊಳ್ಬೇಕಾ ಅಥವಾ ಏನ್ ಮಾಡ್ಬೇಕು ಅನ್ನೋದು, ಆ ಕನ್ಫ್ಯೂಷನ್ ಎಲ್ಲ ಹೋಗ್ಬೇಕು ಅನ್ನೋದಕ್ಕೆ 5ನೇ ಚಾಪ್ಟರ್ ಅಲ್ಲಿ ಹೇಳ್ತಾರೆ, ನೀನು ಕರ್ತೃತ್ವವನ್ನು ಬಿಟ್ಬಿಡು, ಭೋಕ್ತೃತ್ವವನ್ನು ಬಿಟ್ಬಿಡು. ಯಾಕೆಂದ್ರೆ ಯಾವುದು ನಿನ್ ಕೈಯಲ್ಲಿ ಇಲ್ಲ, ನಿನ್ನಿಂದ ಏನು ನಡೆಯಲ್ಲ, ಎಲ್ಲವೂ ಸಹ ಆ ಒಂದು ಪರಮ ಶಕ್ತಿ ಏನಿದೆ ಅದರಿಂದನೇ ನಡೀತಾ ಇರೋದು. ಆದ್ರಿಂದ ನೀನು ಅನ್ನೋದು ಏನು ಇಲ್ಲ. ನಿನಗೆ ಆ ರೀತಿಯಲ್ಲಿ ನೀನು ಜೀವನ ಮಾಡಿದ್ದೆ ಆದ್ರೆ ನೀನು ಕರ್ಮ ಬಂಧನದಲ್ಲಿ ಸಿಕ್ಕಾಕೊಳ್ಳಲ್ಲ ಅನ್ನೋದನ್ನ ತಿಳಿಸಿ ಹೇಳ್ತಾರೆ. ಅಲ್ಲಿ ಸಹ ಮನಸ್ಸು ಪರಿಶುದ್ಧವಾಯಿತು. ಎಲ್ಲಿ ಕರ್ತೃತ್ವ ಮತ್ತು ಭೋಕ್ತೃತ್ವ ಎರಡು ಹೋದ್ಮೇಲೆ ಮನಸ್ಸು ಪರಿಶುದ್ಧವಾಯಿತು. ಆಮೇಲೆ ಧ್ಯಾನ ಯೋಗಕ್ಕೆ ಅಲ್ಲಿ ಪರಿಪಕ್ವತೆಯನ್ನ ಪಡೆದುಕೊಂತು. ಇದು ಹಂತ ಹಂತವಾಗಿ ಆತ್ಮಜ್ಞಾನವನ್ನ ತಿಳಿ ಹೇಳ್ತಾ ಇರುವಂತಹದ್ದು ಶ್ರೀಕೃಷ್ಣನ ವಿಧಾನ. ಹೇಗೆ ಮನಸ್ಸನ್ನ ಒಂದೇ ಸತಿ ಎಲ್ಲ ತುಂಬಿಟ್ರೆ ಸಾಧ್ಯ ಇಲ್ಲ. ನಮ್ಮ ಹಂತ ಎಲ್ಲಿದೆ, ನಾವು ಹೇಗೆ ಕಾಮ್ಯ ಕರ್ಮವನ್ನ ಮಾಡ್ತಾ ಇದ್ದಿದ್ದು ಅರ್ಜುನರು. ನಾವು ಈ ಅರ್ಜುನ ಕಾಮ್ಯ ಕರ್ಮ ಮಾಡ್ತಾ ಇದ್ದಿದ್ದು ಯಾಕೆಂದ್ರೆ ನಾನೇ ಮಾಡ್ತಾ ಇರೋದು, ನನ್ನಿಂದನೇ ಎಲ್ಲ ಆಗೋದು, ಮತ್ತೆ ಅದ ಫಲ ಏನ್ ಬರ್ತೋ ಅದು ಅನುಭವಿಸ್ಬೇಕಾಗಿರುವಂತದ್ದು ನಂದೇ ಅನ್ನುವ ಮನಸ್ಥಿತಿಯನ್ನ ಹೊಂದಿದ್ದ. ಅದೇ ರೀತಿಯಲ್ಲಿ ನಾವೂನು ಆದ್ರೆ ಮಾಡ್ತಾ ಹೋದ್ರೆ ಯಾವ್ದು ನಮ್ಮ ಹಿಡ್ತಕ್ಕೆ ಸಿಗಲ್ಲ, ಅವಾಗ ದುಃಖ ಪಡ್ತೀವಿ. ಅದಕ್ಕೋಸ್ಕರ ನೀನ್ ದುಃಖ ಪಡುವಂತಹ ಅಗತ್ಯ ಇಲ್ಲ. ನೀನ್ ಯಾವಾಗ್ಲೂ ಸಂತೋಷವಾಗಿರ್ಬೇಕು ಅಂದ್ರೆ ಈ ವಿಷಯಗಳನ್ನೆಲ್ಲ ತಿಳ್ಕೊ, ಅವಾಗ ನೀನು ಸಂತೋಷವಾಗಿರ್ತೀಯ. ನೀನು ಯಾವಾಗ್ಲೂ ಸದಾ ಕಾಲ ನೀನು ಸಂತೋಷವಾಗಿರೋದೇ ನನಗ್ ಬೇಕಾಗಿರೋದು ಅಂತ ಶ್ರೀಕೃಷ್ಣ ಅರ್ಜುನನ್ಗೆ ಹೇಳ್ತಾನೆ. ಈಗ ಸ್ವಲ್ಪ ಎಲ್ಲ ಮನಸ್ಸೆಲ್ಲ ಶುದ್ಧವಾಗಿದೆ. ಈಗ ಧ್ಯಾನಕ್ಕೆ ಕುಳಿತುಕೊಳ್ಬಹುದು, ಧ್ಯಾನಕ್ಕೆ ಸಿದ್ಧವಾಗಿದೆ. ಇದು 2ನೇ ಹಂತದಲ್ಲಿ ಹೇಗೆ ಪರಮಾತ್ಮನ ಜೊತೆ ಯೋಗವಾಗುವುದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೆ. ಈ 6 ಅಧ್ಯಾಯಗಳು ಏನ್ ಹೇಳುತ್ತವೆ ಅಂದ್ರೆ,
ತತ್ವಮಸಿಯಲ್ಲಿ ತ್ವಂ ಅನ್ನುವ ವಿಷಯವನ್ನ ಹೇಳುತ್ತೆ. ತ್ವಂ ಅಂತಂದ್ರೆ ನೀನು ಯಾರು ಅನ್ನೋದನ್ನ ಹೇಳುತ್ತೆ. ನೀನು ನಿಜವಾಗ್ಲೂ ನೀನು ಆತ್ಮಸ್ವರೂಪಿ, ಬ್ರಹ್ಮಸ್ವರೂಪಿ. ಆದ್ರೆ ಇಲ್ಲಿ ಜೀವನವನ್ನ, ಆ ಒಂದು ಜ್ಞಾನವನ್ನು ಇಟ್ಕೊಂಡು ಇಲ್ಲಿ ನೀನು ಆ, ದುಃಖ ಪಡದೆ, ನೀನು ಬಂಧನಕ್ಕೆ ಕಾರಣವಾಗದೇ ಇರುವಂತಹ ಕರ್ಮಗಳನ್ನ ಮಾಡ್ತಾ ಹೋಗು. ಹೇಗೆ ನೀನು ಎಲ್ಲ ಕರ್ತೃತ್ವವನ್ನು ಬಿಡು, ಭೋಕ್ತೃತ್ವವನ್ನು ಬಿಡು, ಆಗ ನೀನು ಬಂಧನಕ್ಕೆ ಒಳಗಾಗಲ್ಲ, ಮತ್ತೆ ಸಂತೋಷವಾಗೂ ಇರ್ತೀಯ. ಒಳಗಿನಿಂದ ಹೊರಗಡೆಯಿಂದ ಎಲ್ಲ ರೀತಿಯಲ್ಲೂ ಆ, ಸಂತೋಷವಾಗಿರ್ತೀಯ. ಅದೇ ನನಗೆ ಬೇಕಾಗಿರೋದು ಅಂತ ಶ್ರೀಕೃಷ್ಣ ಬೇರೆ ಹೇಳ್ತಾರೆ. ಈಗ ಧ್ಯಾನ ಯೋಗದಲ್ಲಿ ಏನ್ ಹೇಳ್ತಾರೆ ಅನ್ನೋದು ತಿಳ್ಕೊಳ್ಳೋಣ. ಮೊದಲನೇ ಶ್ಲೋಕದಲ್ಲಿ ಅನಾಶ್ರಿತ ಕರ್ಮ ಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸಿ ಚ ಯೋಗಿ ಚ ನ ನಿರಗ್ನ ನ ಚಾಕ್ರಿಯ. ಇದರ ಅರ್ಥ, ತಮ್ಮ ಕ್ರಿಯೆಗಳ ಫಲಿತಾಂಶಗಳನ್ನು ಅಪೇಕ್ಷಿಸದೆ ನಿಗದಿತ ಕರ್ತವ್ಯಗಳನ್ನು ನಿರ್ವಹಿಸುವವರು ನಿಜವಾದ ಸನ್ಯಾಸಿಗಳು, ಅಂದ್ರೆ ಪರಿತ್ಯಾಗ ಮಾಡುವವರು, ಮತ್ತು ಯೋಗಿಗಳು. ಅಗ್ನಿಹೋತ್ರ ಯಜ್ಞದಂತಹ ಯಜ್ಞಗಳನ್ನು ಮಾಡುವುದನ್ನು ನಿಲ್ಲಿಸಿದವರಲ್ಲ, ಅಥವಾ ದೈಹಿಕ ಚಟುವಟಿಕೆಗಳನ್ನು ತ್ಯಜಿಸಿದವರಲ್ಲ ಅಂತ ಹೇಳ್ತಾರೆ. ಪದಶಃ ಅರ್ಥ ಸಹ ಅನಾಶ್ರಿತ, ಅಪೇಕ್ಷಿಸುವುದಿಲ್ಲ, ಕರ್ಮ ಫಲಂ ಕ್ರಿಯೆಗಳ ಫಲಿತಾಂಶಗಳು, ಕಾರ್ಯಂ ಕರ್ತವ್ಯ, ಕರ್ಮ ಕೆಲಸ, ಕರೋತಿ ಕಾರ್ಯ ನಿರ್ವಹಿಸು, ಯಹ ಒಬ್ಬ, ಸಹ ಆ ವ್ಯಕ್ತಿ, ಸನ್ಯಾಸಿ ಪರಿತ್ಯಾಗ ಕ್ರಮದಲ್ಲಿ, ಚ ಮತ್ತು ಯೋಗಿ ಯೋಗಿ, ಚ ಮತ್ತು ನ ಅಲ್ಲ, ನಿಹಿ ಇಲ್ಲದೆ, ಅಗ್ನಿಹಿ ಬೆಂಕಿ, ನ ಅಲ್ಲ, ಚ ಸಹ ಅಕ್ರಿಯ ಚಟುವಟಿಕೆ ಇಲ್ಲದೆ. ಹೀಗೆ ಪದಶಃ ಅರ್ಥವನ್ನು ಸಹ ತಿಳಿಸಿದ್ದಾರೆ. ಇದಕ್ಕೆ ಇದರ ವಿಶ್ಲೇಷಣೆಯನ್ನು ಸಹ ಮಾಡೋಣ. ನಿಜವಾದ ಸನ್ಯಾಸಿ ಯಾರು ಅನ್ನುವ ಒಂದು ಪ್ರಶ್ನೆಯನ್ನ ಹಾಕ್ಕೊಂಡ್ರೆ ಇದರ ಸಂಪೂರ್ಣ ವಿವರಣೆಯನ್ನ ನಾವು ತಿಳಿದುಕೊಳ್ಬಹುದು. ಈ ಶ್ಲೋಕದಲ್ಲಿ ನಿಜವಾದ ಸನ್ಯಾಸಿ ಯಾರು ಅಂತ ಹೇಳಿದ್ದಾರೆ ಅಂತ. ರತ್ನಾಜಿ ಹೇಳ್ತೀರಾ? ಹಾ ಮ್ಯಾಮ್, ಟ್ರೈ ಮಾಡಿ. ನಿಜವಾದ ಸನ್ಯಾಸಿ ಯಾರು ಅಂದಂಗೆ ಲಾಸ್ಟ್ ಟೈಮ್ ನಾವು ತಿಳ್ಕೊಂಡ ಹಾಗೆ ಮ್ಯಾಮ್, ಈಗ ಕುಟುಂಬ ಎಲ್ಲಾನು ತ್ಯಜಿಸಿ ಬರೀ ನಾನು ಆ, ಬೇರೆಯವ್ರ ಒಳಿತಿಗಾಗಿನೇ ಕೆಲಸ ಮಾಡ್ತೀನಿ, ಅಥವಾ ಬರೀ ದೇವ್ರ ಧ್ಯಾನದಲ್ಲೇ ಇರ್ತೀನಿ, ಆತರ ಮಾಡೋರು ಒಂದ್ ರೀತಿ ಇದ್ರೆ, ಇನ್ನೊಂದು ಪಂಗಡ ಅಂತ ಹೇಳೋದಾದ್ರೆ ಫ್ಯಾಮಿಲಿನೂ ಇರ್ತಾರೆ, ಕುಟುಂಬದ ಜೊತೆಗೆ ಇದ್ಕೊಂಡು ಅವರು ಆ ಸನ್ಯಾಸತ್ವ ಅಂತ ಅಂದ್ರೆ ಒಳ್ಳೆ ಕೆಲ್ಸಗಳ ಮಾಡೋ ಕಡೆಗೆ ಆ ತಮ್ಮ ಒಲವನ್ನ ತೋರ್ಸಿರ್ತಾರೆ. ಆ ತರ ಹೇಳೋದಾದ್ರೆ ಹ್ಮ್ ಈಗ ಮನಸ್ಸಿನ ಒಳಗಡೆ ಬೇರೆ ಏನೋ ಇಟ್ಕೊಂಡು ಬರೇ ಹೊರಗಡೆ ಅವ್ರಿಗೆ ನಾವು ತೋರ್ಕೆಗೋಸ್ಕರ ಒಂದು ಕಾಕಿ ಅಥವಾ ಖಾದಿ ಬಟ್ಟೆನ ಹಾಕೊಂಡು ನಾನು ಸನ್ಯಾಸತ್ವ ಸ್ವೀಕರಿಸ್ಕೊಂಡು ನಾನು ಎಲ್ರಿಗೂ ಒಳ್ಳೇದಕ್ಕೋಸ್ಕರ ಶ್ರಮಿಸ್ತಿದ್ದೀನಿ ಅಂತ ಹೇಳ್ಕೊಂಡು ಓಡಾಡೋರೆ ಜಾಸ್ತಿ ಇರೋದ್ರಿಂದ, ಒಳಗಡೆ ಮನಸ್ಸಿನ ಇದು ಏನಿರತ್ತೋ ಅವರು ನಿಜವಾಗೂ ಮನಸ್ಸಿನ ಅವ್ರನ್ನ ಪರಿಶುದ್ಧತೆ. ಪರಿಶುದ್ಧತೆಯಿಂದ ಅವ್ರನ್ನ ದೇವ್ರ ಇದಕ್ಕೋಸ್ಕರ ಅರ್ಪಿಸ್ಕೋತಾ ಇದ್ದಾರ, ಜನಗಳ ಒಳಿತಿಗೋಸ್ಕರ ಅವರು ಶ್ರಮಿಸ್ತಾ ಇದ್ದಾರ ಅನ್ನೋದನ್ನ ಆ ತಿಳ್ಕೊಳ್ಬೇಕಾಗತ್ತೆ ಮ್ಯಾಮ್. ಆದ್ರೆ ಸಾಮಾನ್ಯ ಮನುಷ್ಯರಾದ್ರೆ ನಮಗೆ ಅದು ಅರ್ಥ ಆಗಲ್ಲ. ಆದ್ರೆ ಖಂಡಿತ ಶ್ರೀಕೃಷ್ಣ ಪರಮಾತ್ಮ ಈ ತರ ದೇವ್ರುಗಳಿಗೆ ಖಂಡಿತ ಅದು ಅರ್ಥ ಆಗತ್ತೆ. ನಾವು ಸುಮ್ನೆ ಮೇಲೆ ಉಡುಗೆ ತೊಡುಗೆಯಿಂದ ನಮ್ಮನ್ನ ದೇವ್ರು ಖಂಡಿತ ಅಳಿಯಲ್ಲ. ಸೊ ಖಂಡಿತ ನಮ್ಮ ಮನಃಶುದ್ಧತೆ, ನಾವ್ ನಿಜವಾಗೂ ಅದಕ್ಕೆ ಬರೀ ಕುಟುಂಬ ತ್ಯಜಿಸ್ಬಿಟ್ಟಿದ ತಕ್ಷಣ ನಾನು ಸನ್ಯಾಸಿ ಆಗೋಗಲ್ಲ, ಅಥವಾ ಅವ್ರ ಜೊತೆಗೆ ಇದ್ಕೊಂಡು ನಾನ್ ಕೆಲ್ಸ ಮಾಡಿದ ತಕ್ಷಣ ಅವ್ರೇನ್ ಗುರುಗಳಲ್ಲ ಬಿಡು, ಅವ್ರೇನು ಹೆಂಡತಿ ಮಕ್ಳು ಜೊತೆನೆ ಇದಾರೆ ಅಂತಾನೂ ಆಗಲ್ಲ.
ಅವರು ನಿಜವಾಗೂ ತಮ್ಮ ಮನಸ್ಫೂರ್ತಿಯಿಂದ ಕುಟುಂಬದ ಜೊತೆನಾದ್ರೂ ಮಾಡ್ಬೋದು ಅಥವಾ ಕುಟುಂಬನ ತ್ಯಜಿಸಿ ಆದ್ರೂ ಮಾಡ್ಬೋದು ಮ್ಯಾಮ್. ಆದ್ರೆ ಅದ್ ನಿಜವಾಗೂ ಅವರು ನಿಸ್ವಾರ್ಥ ಮನಸ್ಸಿನಿಂದ ಅವ್ರ ಕಾರ್ಯನ ಅವ್ರು ಮಾಡ್ತಾ ಇದ್ರೆ ಖಂಡಿತ ಅವರಿಗೆ ಆ ಫಲ ಸಿಗತ್ತೆ ಮ್ಯಾಮ್. ಈಗ ಶ್ರೀಕೃಷ್ಣ ಪರಮಾತ್ಮ ಆಗಿರ್ಬೋದು, ಯಾವುದೇ ಒಂದು ದೇವ್ರ ಆಗಿರ್ಬೋದು, ಒಬ್ಬ ಮನುಷ್ಯನ ಅವ್ರು ನೋಡೋದಾದ್ರೆ ಅವ್ರ ಉಡುಗೆ ತೊಡುಗೆಯಿಂದ ಆಗ್ಲಿ, ಅವ್ರ ಅಥವಾ ಅವರು ನಡ್ಕೊಂಡ್ ಬಂದಿರೋ ಊಟದ ಪದ್ಧತಿ, ಅವ್ರ ಸಂಸ್ಕಾರ, ಆಚಾರ ವಿಚಾರ, ಧರ್ಮ, ಇದನ್ನೆಲ್ಲ ನೋಡಲ್ಲ ಮ್ಯಾಮ್. ಆದ್ರೆ ಪರಿಶುದ್ಧವಾಗಿ ಅವರು ಅವ್ರನ್ನ ಎಲ್ಲಾ ಕಾರ್ಯದಲ್ಲೂ ಅರ್ಪಿಸ್ಕೋತಾ ಇದಾರ, ಪ್ರತಿಯೊಂದು ಕಾರ್ಯದಲ್ಲೂ ದೇವ್ರನ್ನ ಕಾಣ್ತಾ ಇದಾರ, ಅವ್ರ ಕೆಲ್ಸನ ಅವರು ನಿಷ್ಠೆಯಿಂದ ಮಾಡ್ತಾ ಇದಾರ. ಸಾಕು. ಈಗ ಬೆಳಿಗ್ಗೆಯಿಂದ ಸಂಜೆವರೆಗೂ ದೇವ್ರ ಮನೇಲಿ ಕುತ್ಕೊಂಡು ಪೂಜೆ ಮಾಡೋದ್ರ ಬದಲು ನಾವ್ ಏನ್ ಕೆಲ್ಸ ಮಾಡ್ತೀವೋ ಅಲ್ಲೆಲ್ಲಾ ದೇವ್ರನ್ನ ಕಂಡ್ಕೊಂಡು ಫಲಾಪೇಕ್ಷೆ ಪಡ್ದೇನೆ ದೇವ್ರು ಕೊಡ್ತಾನೆ, ನಾವು ನಿಜವಾಗೂ ಕರೆಕ್ಟ್ ಆಗಿ ಮಾಡಿದ್ರೆ. ಅದನ್ನೇನೂ ಬಯಸ್ದೆ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋದ್ರೆ ಖಂಡಿತ ಅದಕ್ಕೆ ಆ ಒಂದು ಫಲ ಸಿಕ್ಕೇ ಸಿಗುತ್ತೆ ಮ್ಯಾಮ್. ಅದು ಮನಸ್ಸಿನ ಸುಮ್ಮನೆ. ಭಾವನೆ ಮುಖ್ಯ ಅಂತ ಹೇಳ್ತಿದ್ದೆ. ಹೌದು ಹೌದು ಮ್ಯಾಮ್. ಪರಿಶುದ್ಧವಾಗಿರ್ಬೇಕು. ನಾವು ಫ್ಯಾಮಿಲಿ ಜೊತೆ ಇದೀವ, ಫ್ಯಾಮಿಲಿನೇ ಬಿಟ್ಟು ನಾನು ಸನ್ಯಾಸತ್ವ ಸ್ವೀಕರಿಸ್ತಿದ್ದೀನ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಆದ್ರೆ ನಾನ್ ಯಾರ ಜೊತೆ ಇದೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಆದ್ರೆ ಪರಿಶುದ್ಧವಾಗಿ ನನ್ನ ಕೆಲ್ಸನ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನ, ಅಷ್ಟೇ ಇಂಪಾರ್ಟೆಂಟ್ ಮ್ಯಾಮ್. ಅದೇ ನೀನು ಸನ್ಯಾಸ ತೆಗೆದುಕೊಳ್ಳೋದೇ ಉತ್ತಮವಾದದ್ದು ಅನ್ನೋ ಆಗಿದ್ದಿದ್ರೆ ಹಾ ಮ್ಯಾಮ್. ಶ್ರೀಕೃಷ್ಣ ನೀನು ಯುದ್ಧ ಮಾಡು ಅಂತ ಹೇಳ್ತಾ ಇರ್ಲಿಲ್ಲ ಅರ್ಜುನಂಗೆ, ಹೌದು ಹೌದು ಮ್ಯಾಮ್. ಅಲ್ವಾ? ಆದ್ರೆ ಹೌದು ಹೌದು. ನಮ್ಮ ಜೀವನದಲ್ಲಿ ಬರುವ ಎಷ್ಟೊಂದು ಹೋರಾಟಗಳು ಅನ್ನೋದು ಇರುತ್ತಲ್ಲ, ಹೌದು ಮ್ಯಾಮ್. ಅವುಗಳನ್ನ ನಾವು ಹೇಗೆ ಯಾವ ರೀತಿಯಲ್ಲಿ ನಾವು ಹೋರಾಡಬೇಕು ಅನ್ನೋದು, ನಾವು ಒಂದು ರಾಗ ದ್ವೇಷಗಳನ್ನು ಇಟ್ಟುಕೊಳ್ಳದೆ ಮತ್ತೆ ಫಲಕ್ಕೆ ಅಂಟಿಕೊಳ್ಳದೆ ನಾವು ಜೀವನವನ್ನ ನಡೆಸಿದ್ರೆ ಅದೇ ಸನ್ಯಾಸ ಜೀವನ ಅನ್ನೋದನ್ನ ಅಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ. ಹೌದು ಮ್ಯಾಮ್. ಮತ್ತೆ ಉಷಾಜಿ ಏನಾದ್ರು ಹೇಳಕ್ ಸಾಧ್ಯ ಇದ್ರೆ ಕೇಳೋಣ. ಉಷಾಜಿ. ಮ್ಯಾಮ್ ಗಂಟ್ಲು ಫುಲ್ ಹೋಗ್ಬಿಟ್ಟಿದೆ ಮ್ಯಾಮ್ ಹೌದೇ? ಇದು. ಇಲ್ಲ ಪರವಾಗಿಲ್ಲ, ಕೇಳಿಸ್ಕೊಳ್ಳಿ, ನಮ್ಗೆ ಅರ್ಥ ಆಗುತ್ತೆ. ಇವತ್ತೊಂದ್ಸತಿ ಕೇಳಿಸ್ಕೊಂತೀನಿ. ಖಂಡಿತ ರೆಸ್ಟ್ ತಗೊಳ್ಳಿ. ಅಲ್ಲ, ನಿಮ್ಗೆ ಹೇಳ್ಬೇಕು ಅನ್ನೋ ಒಂದು ಉತ್ಸಾಹ ಇದೇನೋ ಅಂತ ಬಿಟ್ಟು ಕೇಳಿದೆ ಅಷ್ಟೆ. ಆಮೇಲೆ ಗಂಟ್ಲು ಫುಲ್ ಹೋಗ್ಬಿಟ್ಟಿದೆ, ಹಾ, ಈ ವಾಯ್ಸ್ ಸರಿ ಈಚೆ ಸರಿ. ಬರ್ತಿಲ್ಲ. ಹಾ. ಆಮೇಲೆ ಇವಾಗ ಹಾಗೆ ಆ ರೀತಿಯಲ್ಲಿ ಜೀವನ ಮಾಡೋದೇ ಒಂದು ಸನ್ಯಾಸ ಅನ್ನೋದು. ಯಾವುದನ್ನ ಸನ್ಯಾಸ ಮಾಡಬೇಕು? ನಮ್ಮ ಒಂದು ಪ್ರತಿಯೊಂದನ್ನು ನಾವು ಸಹ ಭಗವದ ಅರ್ಪಣೆ ಮಾಡಿ ನಾವು ಬದುಕೋದೇ ಅದೇ ಸನ್ಯಾಸ. ಎಲ್ಲೋ ಹೋಗ್ಬಿಟ್ಟು ಕಾವಿ ಬಟ್ಟೆ ಧರಿಸ್ಕೊಂಡು ಇದ್ದು ಎಲ್ಲ ಮನೆಯದನ್ನೇ ಜ್ಞಾಪಿಸ್ಕೊಂಡು ಅಥವಾ ಲೌಕಿಕವನ್ನೇ ಮನಸ್ಸಿನಲ್ಲಿ ಚಿಂತನೆ ಮಾಡ್ತಾ ಇದ್ರೆ ಅಂಥವನು ಸನ್ಯಾಸಿನ ನಿಜವಾಗ್ಲೂ ಇಲ್ಲ. ನಿರಗ್ನಿರ್ ಅಂತಂದ್ರೆ ಅಗ್ನಿ ಕಾರ್ಯಗಳು ಅನ್ನೋದು ಏನು ಮಾಡಲ್ಲ ಅಂತಂದ್ರೆ ಬೇಯಿಸ್ಕೊಳ್ಳಲ್ಲ, ತನಗೆ ಅಡಿಗೆಗಳನ್ನ ಏನು ಮಾಡ್ಕೊಳ್ದೆ ಭಿಕ್ಷಾಟನೆಯಿಂದನೇ ಬರೀ ಯಾವಾಗ್ಲೂ ದೇವರ ಧ್ಯಾನ ಮಾಡಿಕೊಂಡು ಮತ್ತೆ ನಾನು ಯಾರು ಅನ್ನೋ ಒಂದು ಹುಡುಕಾಟದಲ್ಲೇ ಇರುವಂಥವರು ಅವರು ಸನ್ಯಾಸಿಗಳೇ. ಆ ರೀತಿಯಲ್ಲೂ ಇರಬಹುದು. ಆದ್ರೆ ಹಾಗೆ ಹೋಗ್ಬಿಟ್ಟು ನಾನು ಎಲ್ಲ ಅಗ್ನಿ ಕಾರ್ಯ ಎಲ್ಲ ನಾನು ಏನು ಮಾಡಲ್ಲ ಅಂತಂದ್ಬಿಟ್ಟು ಹೋಗ್ಬಿಟ್ರೆ ಅವರು ಮಾನಸಿಕವಾಗಿ ಅವರು ಯಾವ ರೀತಿಯಲ್ಲಿದ್ದಾರೆ, ಅವರು ನಿಜವಾಗ್ಲೂ ಎಲ್ಲವನ್ನೂ ತೊರೆದಿದ್ದಾರ ಅನ್ನೋದು ಮುಖ್ಯವಾಗತ್ತೆ. ಹಾಗೆ ತೊರೆದಿಲ್ಲ ಅಂತಂದ್ರೆ ಏನು ಪ್ರಯೋಜನ ಇಲ್ಲ. ಅದ್ರ ಬದಲು ಸಂಸಾರದಲ್ಲೇ ಇದ್ರೂ ಸಹ ನೀನು ಆ, ಕರ್ಮ ಫಲಕ್ಕೆ ಅಂಟುಕೊಳ್ಳದೆ ಇದ್ರೆ ಅದೇನೆ ಸನ್ಯಾಸತ್ವ. ನಿನ್ಗೆ ರಾಗದ್ವೇಷ ಅನ್ನೋದು ಇಲ್ಲದೆ ಇದ್ರೆ, ಕರ್ತೃತ್ವ ಭಾವವನ್ನ ನೀನು ತೊರೆದಿದ್ದೆ ಆದ್ರೆ ಅದೇ ಸನ್ಯಾಸ ಅಂತ ಹೇಳ್ತಾರೆ. ಅವಾಗ ಏನಾಗತ್ತೆ, ಅದರ ಫಲ ಏನು ಅಂತಂದ್ರೆ ಆ ರೀತಿಯ ಜೀವನ ಮಾಡೋದ್ರಿಂದ ಪರಿಶುದ್ಧವಾಗತ್ತೆ. ಅವಾಗ ಫಲಾಪೇಕ್ಷೆ ಅನ್ನೋದು ಇರಲ್ವಲ್ಲ, ಅವಾಗ ರಾಗ ದ್ವೇಷಗಳು ಸಹ ಹೊರಟೋಗುತ್ತವೆ. ಒಂದೊಂದಾಗಿ ನಮ್ಮಲ್ಲಿ ವಾಸನಾ ಬೀಜಗಳು ಏನಿರುತ್ತವೆ ಅವಾಗ ಎಲ್ಲನೂ ಕ್ಷಯವಾಗ್ತಾ ಹೋಗುತ್ತವೆ. ಅವಾಗ ಮನಸ್ಸೆಲ್ಲ ನಿರ್ಮಲ ಆಗತ್ತೆ. ಈ ರೀತಿಯ ಒಂದು ಆ, ಯೋಗ, ಕರ್ಮಯೋಗ ಜೀವನವನ್ನ ಮಾಡಿದಾಗ ಮಾತ್ರನೇ ಆ ಫಲ ಅನ್ನೋದು ಈ ರೀತಿಯ ಫಲ ಸಿಗೋದು.
ಮನಸ್ಸಿನ ಶುದ್ಧತೆ ಅನ್ನೋದು. ಮತ್ತೆ ಏನು ಬರುತ್ತೋ ಅದನ್ನ ಪ್ರಸಾದ ರೂಪವಾಗಿ ತೆಗೆದುಕೊಳ್ಬೇಕು. ಅದನ್ನ ತ್ಯಾಗ ಮಾಡಿ ಅಂತ ಅಂದ್ಬಿಟ್ಟು ಶ್ರೀಕೃಷ್ಣ ಹೇಳ್ತಾ ಇಲ್ಲ. ನೀನು ಅಂತರಂಗವಾಗಿನೂ ಆ, ಸೌಖ್ಯವಾಗಿರ್ಬೇಕು, ಬಾಹ್ಯದಲ್ಲೂ ಸಹ ನೀನು ಸುಖವನ್ನ ಅನುಭವಿಸ್ಬೇಕು ಅಂತಾನೆ ಹೇಳೋದು ಶ್ರೀಕೃಷ್ಣ. ಆ, ಹೀಗೆ ಎಷ್ಟೇ ಇದು ನೀವು ನೋಡಿ, ಈ ಚಿತ್ರದಲ್ಲಿ ಒಳಗೆ ಮನಸ್ಸಿನಲ್ಲಿ ನೀನು ಒಬ್ಬನೇ ಇರಬೇಕು. ಹೊರಗಡೆ ಪ್ರಪಂಚದಲ್ಲಿ ನೀನು ವ್ಯವಹಾರವನ್ನು ಮಾಡು, ಆದ್ರೆ ಯಾವುದಕ್ಕೂ ಅಂಟ್ಕೊಂಬೇಡ. ನೀನು ಮಾನಸಿಕವಾಗಿ ನಿನ್ನಲ್ಲಿ ನೀನು ನಿಲ್ಲು. ನೀನು ಯಾವಾಗಲೂ ಪರಮಾತ್ಮನಲ್ಲಿ ನೆಲೆಗೊಳ್ಬೇಕು. ನೀನು ಎಷ್ಟು ಬಾಹ್ಯದಲ್ಲಿ ಎಲ್ಲ ವ್ಯವಹಾರಗಳನ್ನು ಮಾಡ್ತಾ ಇದ್ರು ಸಹ ಯಾವುದಕ್ಕೂ ಅಂಟುಕೊಳ್ಬೇಡ. ಆ ರೀತಿಲಿ ಹೊರಗಡೆ ವ್ಯವಹಾರ ಮಾಡು, ಆದ್ರೆ ಮಾನಸಿಕವಾಗಿ ನೀನು ಏಕಾಂತವಾಗಿ ಇರು, ಯಾವುದಕ್ಕೂ ಅಂಟ್ಕೊಳ್ಬೇಡ. ಆಗ್ಲೇ ನಿನಗೆ ಪರಮ ಸುಖ ಅಂತ ಹೇಳೋದು. ಯಾಕೆಂದ್ರೆ ಅವಾಗ ನಮಗೆ ಈ ಕರ್ಮ ಫಲಕ್ಕೆ ಮತ್ತೆ ಆ, ರಾಗ ದ್ವೇಷಗಳು ಯಾವುದಕ್ಕೂ ನಾವು ಅಂಟ್ಕೊಳ್ತಾ ಇದ್ದಾಗ, ಮನಸ್ಸು ಶುದ್ಧವಾದಾಗ ನಮ್ಮ ನಿಜ ಸ್ವರೂಪ ಅಲ್ಲಿ ಕಂಡು ಬರುತ್ತೆ. ಹಾಗಾಗಿ ನಮ್ಮ ನಿಜ ಸ್ವರೂಪ ಏನು? ಸಚ್ಚಿದಾನಂದ. ಅದು ಪ್ರಕಟವಾಗತ್ತೆ. ಈ ಬೇರೆ ಎಲ್ಲ ಮನಸ್ಸು ಕದಡಿ ಹೋದಾಗ ಅದು ಕಾಣಿಸಲ್ಲ. ಹೇಗೆ ಅಂತಂದ್ರೆ, ಇವಾಗ ಕನ್ನಡಿಯ ಮೇಲೆ ಧೂಳಿದ್ರೆ ಕಾಣಿಸಲ್ಲ ಅಲ್ವಾ? ನಾವು ಕನ್ನಡಿಯೆಲ್ಲ ಧೂಳೆಲ್ಲ ತೆಗೆದಾಗ ನಮ್ಮ ಪ್ರತಿಬಿಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ಸೂರ್ಯನ ಬೆಳಕು ಆ, ನೀರಿನ ಮೇಲೆ ಬಿದ್ದಾಗ ನೀರು ತಿಳಿಯಾಗಿದ್ದಾಗ ಕಾಣಿಸುತ್ತೆ. ಚಂದ್ರಬಿಂಬವೂ ಅಷ್ಟೇ ಕಾಣಿಸುತ್ತೆ. ನೀರೆಲ್ಲನೂ ಅಲೆಗಳಲ್ಲಿ ಹಿಂಗೆ ಕದಡ್ ಹೋದಾಗ ಒಂದ್ ಕಲ್ಲು ಎಸೆದಾಗ ಆವಾಗ ಕಾಣಿಸಲ್ಲ, ಸ್ಪಷ್ಟತೆ ಇರಲ್ಲ. ಆ ರೀತಿಯಲ್ಲಾಗತ್ತೆ. ಅದಕ್ಕೋಸ್ಕರ ಮನಸ್ಸನ್ನ ಶುದ್ಧವಾಗಿ ಇಟ್ಕೊ ಅಂತಂದ್ಬಿಟ್ಟು ಇದಕ್ಕೆ ಒಂದು ಕಥೆಯನ್ನ ಹೇಳ್ತೀನಿ. ಹೇಗೆ ಒಂದು ಸಂಸಾರದಲ್ಲೂ ಸಹ ಇದ್ದುಕೊಂಡು ಯಾವ ರೀತಿಯಲ್ಲಿ ಸನ್ಯಾಸ ಜೀವನ ಮತ್ತೆ ಆತ್ಮಜ್ಞಾನವನ್ನ ಹೇಗೆ ಪಡಿಬಹುದು ಅಂತಂದ್ಬಿಟ್ಟು ಹೇಳಿದಿನೋ ಏನೋ ಗೊತ್ತಿಲ್ಲ ನಂಗೆ. ಧರ್ಮವ್ಯಾಧನ ಕತೆ. ಒಬ್ಬ ಕೌಶಿಕ ಇರ್ತಾನೆ, ಅವನು ತಪಸ್ಸು ಮಾಡ್ತಾನೆ. ಮೇಲ್ಗಡೆ ಪಕ್ಷಿ ಒಂದು ಅದು ಆ, ಆ, ತನ್ನ ಗಲೀಜ್ ಮಾಡ್ಬಿಡುತ್ತೆ ಅವನ ಮೇಲೆ. ಅವಾಗ ಅವನಿಗೆ ಕಣ್ಣು ಬಿಡ್ತಾನೆ. ಆ, ನೋಡಿದ ತಕ್ಷಣ ಅದು ಪಕ್ಷಿ ಸುಟ್ಟು ಹೋಗ್ಬಿಡುತ್ತೆ. ಅವಾಗ ಅವನಿಗೆ ಬಹಳ ಖುಷಿ ಆಗೋಗ್ಬಿಡುತ್ತೆ. ನಾನು ಎಷ್ಟು ತಪಸ್ಸು ಮಾಡಿ ಎಂಥ ಶಕ್ತಿಯನ್ನು ಪಡೆದಿದ್ದೀನಿ, ನನ್ನ ಕಣ್ಣು ದೃಷ್ಟಿಗೆ ಅದು ಸುಟ್ಟು ಭಸ್ಮ ಆಗೋಯ್ತು ಅಂತಂದ್ಬಿಟ್ಟು, ಸರಿ ಏನು ಅಹಂ ಇಂದ ನಾನು ಎಂಥ ಸಾಧಕ ಅಂತಂದ್ಬಿಟ್ಟು ಮತ್ತೆ ಅವನು ನಿರಗ್ನೀರ್ ಅಂದರೆ ಭಿಕ್ಷಾಟನೆ ಮಾಡಿ ಏನು ಅವನಿಗೆ ಬೇಕಾದಷ್ಟು ತೆಗೆದುಕೊಂಡು ಆ ಆಹಾರ ಆ ರೀತಿಯಲ್ಲಿ ಅವನು ಒದಗಿಸ್ಕೊಳ್ತಾ ಇರ್ತಾನೆ. ಅವನೇ ಸ್ವಂತವಾಗಿ ಅವನು ಏನನ್ನು ಮಾಡ್ಕೊಳ್ತಾ ಇರಲ್ಲ. ಸನ್ಯಾಸಿ ಜೀವನ ಅಂದರೆ ಅದೇ. ಮತ್ತೆ ಅವರು ಯಾವಾಗ್ಲೂ ಯೋಗಿಗಳು ಆಗಿರ್ತಾರಲ್ವಾ. ಆ ಭಿಕ್ಷಾಟನೆಗೆ ಹೋಗ್ತಾನೆ. ಒಬ್ಬ ಹೆಂಗಸು ಅಂದ್ರೆ ಒಂದ್ ಮನೆಗೆ ಹೋಗ್ತಾನೆ. ಅಲ್ಲಿ ಕೂಗ್ತಾನೆ, ಭಿಕ್ಷೆ ಕೊಡಿ ಅಂತ ಬಿಟ್ಟು. ಆ ಕಾಲದಲ್ಲಿ ಭಿಕ್ಷೆ ಯಾರಾದ್ರೂ ಕೇಳ್ಕೊಂಡ್ಬಂದ್ರೆ ಬಹಳ ಸತ್ಕಾರ ಮಾಡಿ ಅವ್ರಿಗೆ ಭಿಕ್ಷೆಯನ್ನ ಕೊಡ್ತಾ ಇದ್ರು. ಯಾಕೆಂದ್ರೆ ಇಂಥ ಸಾಧಕರು ಬಹಳ ಇರ್ತಾ ಇದ್ರು. ಅವ್ರಿಗೆ ಕೊಡೋದ್ರಿಂದ ಬಹಳ ನಮಗೂ ಪುಣ್ಯ ಬರುತ್ತೆ. ಯಾರು ಒಂದು ಗೃಹಸ್ಥಾಶ್ರಮದಲ್ಲಿರ್ತಾರೋ ಅವರು ಇಂಥ ಸಾಧಕರಿಗೆ ಸಹಾಯವನ್ನು ಮಾಡಬೇಕು ಅನ್ನೋದೇ ಒಂದು ನಿಯಮವಾಗಿ ಇರ್ತಾ ಇತ್ತು. ಅದಂದ್ರೆ ಆ ಹೆಂಗಸು ಬರ್ಲಿಲ್ಲ. ಗೃಹಿಣಿ ಇವನ್ನ 2-3 ಸತಿ ಕೂಗ್ತಾನೆ, ಬರ್ಲಿಲ್ಲ. ತುಂಬಾ ಕೋಪ ಬರುತ್ತೆ, ಜೋರಾಗಿ ಕೂಗ್ತಾನೆ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಬರ್ತಾಳೆ, ಭಿಕ್ಷೆನು ತಗೊಂಡು ಬರ್ತಾಳೆ. ಇವನು ದೂರ 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 ಅಂತ ನೋಡ್ತಾನೆ. ಅವಳಿಗೆ ಹೇಳ್ತಾಳೆ ಅವಳು, ನೀನು ಪಕ್ಷಿನ ಸುಟ್ಬಿಟ್ಟಿ ಅಲ್ಲಿ ಅಂತ ಅಂದ್ಬಿಟ್ಟು ನನ್ನ ದುರ್ಗುಟ್ಕೊಂಡು ನೋಡಿದ್ರೆ ನಾನೇನು ಸುಟ್ಟು ಹೋಗಲ್ಲಪ್ಪ ಅಂತ. ಅವಾಗ ತಕ್ಷಣ ಅವನು ತಣ್ಣಗಾಗೋಗ್ತಾನೆ. ಅವನು ಅಷ್ಟು ಕೋಪೋದ್ರಿಕ್ತನಾಗಿರ್ತಾನಲ್ಲ, ತಣ್ಣಗಾಗ್ಬಿಟ್ಟು, ತಾಯಿ ನೀನ್ ಯಾರು, ಹೆಂಗ್ ಗೊತ್ತಾಯ್ತು? ನಾನು ಅಲ್ಲಿ ಪಕ್ಷಿನ ಸುಟ್ಟಿದ್ದು, ನೀನು ಇಲ್ಲಿರುವಂಥವಳು, ನೀನು ಗೃಹಿಣಿ, ನಿನ್ಗೆ ಹೆಂಗ್ ಗೊತ್ತಾಯ್ತು ಅಂತಂದ್ರೆ, ಹೌದು ನನ್ಗೆ ಗೊತ್ತಾಯ್ತು. ನನ್ನ ಕರ್ತವ್ಯನ ನಾನು ಆ, ಪರಮಾತ್ಮನ ಆ, ಸೇವೆ ಅಂತಂದ್ಬಿಟ್ಟು ನಾನು ನಮ್ಮ ಮನೆಯವರ ಸೇವೆ ಎಲ್ಲಾನು ಮಾಡ್ತೀನಿ. ನನ್ನ ಗಂಡನ ಸೇವೆಯನ್ನ ನಾನು ಆ ರೀತಿಯಲ್ಲಿ ಮಾಡ್ತೀನಿ, ಮಕ್ಕಳ ಸೇವೆಯನ್ನ ಆ ರೀತಿ ಮಾಡ್ತೀನಿ. ನಾನು ಮನೆಯಲ್ಲಿ
ನನ್ನ ಗಂಡನಿಗೆ ಊಟಕ್ಕೆ ಕೊಡ್ತಾ ಇದ್ದೆ. ಹೊರಗಡೆಯಿಂದ ಬಂದಿದ್ದಾನೆ ಕೆಲಸ ಮುಗಿಸ್ಕೊಂಡು, ಅವನು ಕೊಡೋದು ನನ್ನ ಅಗತ್ಯ, ನನ್ನ ಕರ್ತವ್ಯ. ಆದ್ರಿಂದ ನಾನು ಕೊಡ್ತಾ ಇದ್ದೀನಿ. ಅದಕ್ಕೆ ನಿನ್ನ ನಾನು ಕಾಯಿಸ್ದೆ ಅಂತಂದ್ಬಿಟ್ಟು ಹೇಳ್ತಾಳೆ. ಅದು ನನಗೆ ಈ ರೀತಿಯಲ್ಲಿ ನಮ್ಮನ್ನು ಮಾಡ್ತಾ ಇರೋದ್ರಿಂದ ನನ್ನ ಮನಸ್ಸು ಪರಿಶುದ್ಧವಾಯಿತು. ಹಾಗಾಗಿ ನನಗೆ ಎಲ್ಲವೂ ಗೊತ್ತಾಗುತ್ತೆ, ಈ ತಿಳುವಳಿಕೆ ಬಂದಿದೆ ಅಂತ ಹೇಳ್ತಾಳೆ. ಹಾಗಾದ್ರೆ ನೀನು ನನ್ನ ಗುರುವಾಗು ಅಂತ ಕೇಳ್ಕೊಳ್ತಾನೆ. ಇಲ್ಲ ಇಲ್ಲ, ನಾನು ಹೆಂಗಸು, ನಾನು ನಿನಗೆ ಗುರು ಆಗೋಕ್ಕೆ ಸಾಧ್ಯ ಇಲ್ಲ. ನೀನು ಧರ್ಮವ್ಯಾತ ಅಂತ ಒಬ್ಬ ಇದ್ದಾನೆ ಅಂತ ಅವನ ಅಡ್ರೆಸ್ಸನ್ನ ಕೊಡ್ತಾಳೆ. ಅಲ್ಲಿ ಹೋಗೋ, ನಿಂಗೆ ಸರಿಯಾದ ಆ, ಶಿಕ್ಷಣ ಸಿಗುತ್ತೆ ಅಂತ. ಅಲ್ಲಿ ಹೋಗ್ತಾನೆ, ನೋಡ್ತಾನೆ, ಅವನು ಮಾಂಸ ಮಾರ್ತಾನೆ. ಎಲ್ಲ ಕಾಯ್ತಾನೆ ಕಾಯ್ತಾನೆ, ದೂರ ನಿಂತ್ಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೂ ಅವನು ಮಾಂಸ ಮಾರೋದ್ರಲ್ಲೇ ಇರ್ತಾನೆ. ಸಂಜೆ ಒಂದು ಸತ್ಸಂಗ ಮಾಡ್ತಾ ಇರ್ತಾನೆ. ಇದೇನಪ್ಪ ಬೆಳಗ್ಗೆನೆ ಒಂಥರ ನಿನ್ನ ಇದು, ಈ ಸಂಜೆ ಆಯ್ತು ಅಂತಂದ್ರೆ ಈ ತರ ನೀನು ಆತ್ಮಜ್ಞಾನ ಬೋಧನೆ ಮಾಡ್ತಾ ಇದೀಯ, ನಿಂದೇನ್ ಇದು ಕತೆ? ಹೀಗೂ ಆ, ನಿನ್ನ ಹತ್ರ ಜ್ಞಾನ ತೆಗೆದುಕೊಳ್ಳೋಣ ಅಂತ ಬಂದಿದ್ದೀನಿ ಅಂತ ಅಂದ್ರೆ, ಹೌದು, ಇದು ನನ್ನ ಕುಲ ಕಸುಬು. ಮನೆಯಲ್ಲಿ ನಂಗೆ ತಂದೆ ತಾಯಿಗಳು ಎಲ್ಲ, ಕುಟುಂಬ ಎಲ್ಲ ಇದೆ. ಅವ್ರನ್ನ ನಾನು ಪೋಷಣೆ ಮಾಡ್ಬೇಕಲ್ಲ. ಈ ಕುಲ ಕಸುಬು ಇದೇ ಆಗಿರೋದ್ರಿಂದ ನನಗೆ ಬೇರೆ ಇನ್ನೇನು ಬರಲ್ಲ, ಅದಕ್ಕೆ ಅದನ್ನ ಮಾಡ್ತೀನಿ. ಆದ್ರೆ ಆತ್ಮಜ್ಞಾನ ಪಡೆಯೋದಕ್ಕೇನು ಪ್ರತಿಯೊಬ್ಬರಿಗೂ ಸಾಧ್ಯ ಇದೆ. ಹಾಗಾಗಿ ನಾನು ಆ, ಅದನ್ನ ನಿಷ್ಕಲ್ಮಶವಾಗಿ ನಾನು ಆ, ಈಶ್ವರಾರ್ಪಿತ ಭಾವದಿಂದ ಆ ಕೆಲಸವನ್ನು ಮಾಡಿದ್ದೀನಿ. ಅದಕ್ಕೆ ನನ್ನ ಮನಸ್ಸು ಪರಿಶುದ್ಧವಾಗಿದೆ, ನಾನು ಆತ್ಮಜ್ಞಾನವನ್ನ ಆ, ತಿಳ್ಕೊಂಡಿದ್ದೀನಿ, 4 ಜನಕ್ಕೂ ಬೋಧಿಸ್ತೀನಿ ಅಂತಂದ್ಬಿಟ್ಟು ಅವನು ಹೇಳ್ತಾನೆ. ಮನೆಗೆ ಕರ್ಕೊಂಡು ಹೋಗ್ತಾನೆ. ಮನೆಗೆ ಕರ್ಕೊಂಡು ಹೋದ ತಕ್ಷಣ ಅವನು ಯಾವ ರೀತಿ ಅವ್ರ ತಾಯಿ ತಂದೆ ತಾಯಿ ಇರ್ತಾರೆ, ಅವ್ರ ಹತ್ರ ಹೇಗ್ ನಡ್ಕೊಳ್ತಾನೆ, ಮತ್ತೆ ಅವನ ಸಂಸಾರವನ್ನ ಹೇಗೆ ಇಟ್ಕೊಂಡಿದ್ದಾನೆ ಅನ್ನೋದು ನೋಡ್ಬಿಟ್ಟು ಇವನ್ಗೆ, ಸನ್ಯಾಸಿಗೆ ನಾಚಿಕೆ ಆಗೋಗ್ಬಿಡುತ್ತೆ ಕೌಶಿಕನ್ಗೆ. ನಾನು ಎಲ್ಲಿಗೋ ಬಂದಿದ್ದೀನಲ್ಲಪ್ಪ, ನಾನು ಅಲ್ಲೇ ಸಂಸಾರದಲ್ಲೇ ಇದ್ಕೊಂಡು ಇದನ್ನೆಲ್ಲ ಸಾಧಿಸ್ಬೋದಾಗಿತ್ತಲ್ಲ. ಇವರೆಲ್ಲ ಇಂಥ ಕೆಲಸಗಳನ್ನು ಮಾಡಿಕೊಂಡು ಆತ್ಮಜ್ಞಾನವನ್ನ ಪಡೆದಿದ್ದಾರೆ. ನಾನು ಎಲ್ಲೋ ಬಂದ್ಬಿಟ್ಟು ನಾನು ಇನ್ನೂ ಜಾಸ್ತಿ ಕ್ರೋಧವನ್ನ ಹೆಚ್ಚು ಮಾಡ್ಕೊಂಡಿದ್ದೀನಲ್ಲ, ನಾನೆಲ್ಲ ಆತ್ಮಜ್ಞಾನವನ್ನು ಪಡ್ಕೊಂಡಿದ್ದೀನಿ ಅಂದ್ಬಿಟ್ಟು ಅವ್ನು ನಾಚಿಕೆ ಆಗುತ್ತೆ. ಆಮೇಲೆ ಕೊನೆಗೆ ನಾನು ಮಾಡಿದ ತಪ್ಪು ಅಂತ ಅಂದ್ಕೊಂಡು ಆತ್ಮಜ್ಞಾನವನ್ನು ಪಡ್ಕೊಂಡು ಅವನು ಶಾಂತನಾಗಿ ಅವನು ಜೀವನ್ಮುಕ್ತನು ಆಗ್ತಾನೆ. ಹಾಗೆ ಸಂಸಾರದಲ್ಲಿದ್ದು ಸಹ ಆ, ಸನ್ಯಾಸಿಗಳ ಜೀವನವನ್ನ ಮಾಡಬಹುದು. ಕರ್ಮಗಳನ್ನ ಮಾಡ್ತಾ ಮಾಡ್ತಾನೆ ಎಲ್ಲ ನಮಗೆ ಏನು ನಿರ್ವಹಿಸಿರುತ್ತಾನೋ ಭಗವಂತ, ಆ ಕೆಲಸಗಳನ್ನು ನಾವು ಮಾಡ್ತಾ ಮಾಡ್ತಾನೆ ನಾವು ಯಾವುದಕ್ಕೂ ಅಂಟುಕೊಳ್ಳದೆ ಶಾಂತವಾಗಿ ಜೀವನವನ್ನ ಮಾಡ್ಬೋದು. ಮತ್ತೆ ಈ ಜ್ಞಾನವನ್ನು ಪಡ್ಕೊಳ್ಳೋದ್ರಿಂದ, ಆತ್ಮಜ್ಞಾನವನ್ನು ಪಡ್ಕೊಳ್ಳೋದ್ರಿಂದ ಜೀವನ್ಮುಕ್ತರು ಆಗ್ಬೋದು. ಮುಂದಿನ ಶ್ಲೋಕಕ್ಕೆ ಹೋಗೋಣವಾ? ಇಲ್ಲಿ ಏನಾದ್ರೂ ಪ್ರಶ್ನೆ ಇದೆಯಾ? ಹೋಗೋಣ ಮ್ಯಾಮ್, ಏನು ಇಲ್ಲ. ಮೂರನೇ ಶ್ಲೋಕ. ಆರುರುಕ್ಷೋರ್ಮುನೇರ್ ಯೋಗಂ ಕರ್ಮ ಕಾರಣ ಉಚ್ಯತೆ ಯೋಗಾರೂಢಸ್ಯ ತಸ್ಯೈವ ಶಮ ಕಾರಣಂ ಉಚ್ಯತೆ. ಯೋಗದಲ್ಲಿ ಪರಿಪೂರ್ಣತೆಗಾಗಿ ಹಾತೊರೆಯುವ ಜೀವಕ್ಕೆ ಫಲಾಫಲದ ಅಪೇಕ್ಷೆ ಇಲ್ಲದೆ ಮಾಡುವ ಕೆಲಸವೇ ಸಾಧನವೆಂದು ಹೇಳಲಾಗುತ್ತದೆ. ಯೋಗದಲ್ಲಿ ಈಗಾಗಲೇ ಉನ್ನತವಾಗಿರುವ ಋಷಿಗೆ ಧ್ಯಾನದಲ್ಲಿ ಶಾಂತತೆ ಸಾಧನವೆಂದು ಹೇಳಲಾಗುತ್ತದೆ. ಇದರ ಪದಶಃ ಅರ್ಥ: ಆರು ಋಕ್ಷೋಹೋ ಆರಂಭಿಕ ಮುನೇಹೆ ಋಷಿಯ ಯೋಗಂ ಯೋಗ ಕರ್ಮ ಬಾಂಧವ್ಯವಿಲ್ಲದೆ ಕೆಲಸ ಮಾಡುವುದು, ಕಾರಣಂ ಕಾರಣ, ಉಚ್ಯತೆ ಹೇಳಲಾಗುತ್ತದೆ. ಯೋಗ ಆರೂಢಸ್ಯ ಯೋಗದಲ್ಲಿ ಉನ್ನತವಾಗಿರುವವರ, ತಸ್ಯ ತಮ್ಮ, ಏವ ಖಂಡಿತವಾಗಿಯೂ, ಶಮಃ ಧ್ಯಾನ, ಕಾರಣಂ ಕಾರಣ, ಉಚ್ಯತೆ ಹೇಳಲಾಗುತ್ತದೆ. ಈ ರೀತಿಯೆಲ್ಲ ಅರ್ಥವನ್ನು ಕೊಟ್ಟಿದ್ದಾರೆ. ಪ್ರಶ್ನೆ ನೋಡ್ಬೇಡ. ಇಲ್ಲಿ 2 ಹಂತದಲ್ಲಿ ನಾವು ಇದನ್ನ ವಿಚಾರ ಮಾಡ್ಬೋದು. ಕರ್ಮಯೋಗ ಯಾರಿಗೆ ಸಾಧನವಾಗತ್ತೆ,
ಧ್ಯಾನ ಯೋಗ ಯಾರಿಗೆ ಸಾಧನ ಆಗತ್ತೆ ಅಂತಂದ್ಬಿಟ್ಟು ರತ್ನಾಜಿ, ನೀವು ನಿಮ್ಮ ಅನಿಸಿಕೆ ಶೇರ್ ಮಾಡ್ಕೊಳ್ತೀರಾ? ಪ್ರಶ್ನೆ ಹಾಕಿ ಮ್ಯಾಮ್ ಇನ್ನೊಂದ್ಸಲ. ಕರ್ಮಯೋಗ ಮತ್ತೆ ಧ್ಯಾನ ಯೋಗ. ಕರ್ಮಯೋಗ ಯಾರಿಗೆ ಸಾಧನ ಆಗತ್ತೆ, ಧ್ಯಾನ ಧ್ಯಾನ ಯೋಗ. ಯೋಗ ಯಾರಿಗೆ ಸಾಧನ. ಈ ಎರಡು ಸಾಧನಗಳು ಅಂತಾನು ಬೇರೆ ಕರೆದಿದ್ದಾರೆ. ಅದನ್ನು ನಿಮಗೆ ತಿಳುವಳಿಕೆಗೆ ಏನು ಗೊತ್ತಾಗುತ್ತೋ ಅದನ್ನು ಹೇಳಿ. ಯಾವ್ದಕ್ ಸಾಧನ ಇದು? ಶ್ಲೋಕ ಹಾಕ್ಲಾ? ಹಾ ಮ್ಯಾಮ್. ಕರ್ಮ ಬಾಂಧವ್ಯವಿಲ್ಲದೆ ಕೆಲಸ ಮಾಡುವುದು ಕಾರಣ. ಕಾರಣ ಯೋಗ ಆರೂಢಸ್ಯ ಯೋಗ ಕಾರಣ. ಸ್ವಲ್ಪ ಇಲ್ಲಿ ಮಿಸ್ಟೇ ಇದೆ ಮ್ಯಾಮ್. ಓದ್ಕೊಳ್ಳಿ. ಯೋಗದಲ್ಲಿ ಪರಿಪೂರ್ಣತೆಗಾಗಿ ಹಾತೊರೆಯುವ ಜೀವಕ್ಕೆ ಫಲ ಹಾ ಫಲದ ಅಪೇಕ್ಷೆ ಇಲ್ಲದೆ ಮಾಡುವ ಕೆಲಸವೇ ಸಾಧನವೆಂದು ಹೇಳಲಾಗುತ್ತದೆ. ಹಾ ಯೋಗದಲ್ಲಿ ಈಗಾಗ ಆ, ನಮ್ಗೆ. ಅದು ಒಂದು ಫಸ್ಟ್ ಲೈನ್. ಆಮೇಲೆ ಹಾ ಮ್ಯಾಮ್. ಯೋಗದಲ್ಲಿ ಈಗಾಗಲೇ ಉನ್ನತವಾಗಿರುವ ಋಷಿಗೆ ಧ್ಯಾನದಲ್ಲಿ ಶಾಂತತೆ ಸಾಧನವೆಂದು ಹೇಳಲಾಗುತ್ತೆ. ಈ ಎರಡು ಭಾಗ. ಮೊದಲು ಹೇಗಿರ್ತೀವಿ ನಾವು ಅನ್ನೋದನ್ನ ಯೋಚನೆ ಮಾಡ್ಕೊಂಡಾಗ ನಮ್ಗೇನು ಗೊತ್ತಿರಲ್ಲ ಅಲ್ವಾ. ನಾವು ಕಾಮ್ಯ ಕರ್ಮವನ್ನ ಮಾಡ್ತಾ ಇರ್ತೀವಿ. ಆದ್ರೆ ಇದರಿಂದ ನನಗೆ ಯಾವಾಗ್ಲೂ ದುಃಖಕ್ಕೆ ಕಾರಣವಾಗಿದೆಯಪ್ಪ ಈ ಕಾಮ್ಯ ಕರ್ಮ. ಆದ್ರೆ ನಾನು ಹೇಗಾದ್ರೂ ಶಾಂತಿಯನ್ನ ಪಡಿಬೇಕು ಅಂತಂದಾಗ ಏನ್ ಮಾಡ್ತಾನೆ ಹೇಳ್ತೀರಾ ನೀವು, ಅಥವಾ ಕಂಟಿನ್ಯೂ ಮಾಡ್ಲಾ ನಾನು? ಅದೇ ಮ್ಯಾಮ್. ಯೋಗದ ಅಂದ್ರೆ ಏನು ನೀವ್ ಹೇಳ್ದಂಗೆ ಏನು ಗೊತ್ತಿಲ್ಲದೆ ಇರೋರು ಸ್ವಲ್ಪ ಸ್ವಲ್ಪನೇ ತಿಳ್ಕೊತಾ ಹೋದಾಗ ಒಂದು ಕರ್ಮ ಫಲ ಅನ್ನೋ ಬಂಧನದಲ್ಲಿ ಸಿಕ್ಕಾಕೊಂತೀವಿ. ಅದ್ರಲ್ಲೂ ಫಲಾಪೇಕ್ಷೆ ಇಲ್ದೇನೆ ಮಾಡಿದ್ರೆ ಅದಕ್ ಸಿಗೋ ಫಲನೇ ಬೇರೆ. ಬಟ್ ನಿರೀಕ್ಷೆಗಳು ಜಾಸ್ತಿ ಆದಷ್ಟು ನಮಗೆ ಅದರಿಂದ ದುಃಖ, ಸಂತೋಷಕ್ಕಿಂತ ದುಃಖನೇ ಜಾಸ್ತಿ ಆಗತ್ತೆ. ನಾವ್ ಅದನ್ನ ಖುಷಿ ಕಾಣ್ತು ಅಂದ್ರೆ ಅದನ್ನ ಇನ್ನೂ ದುಪ್ಪಟ್ಟು ಮಾಡ್ಕೊಳಕ್ಕೆ ಇನ್ನೊಂದಷ್ಟು ಮಾಡ್ತಾನೇ ಇರ್ತೀವಿ. ಆದ್ರೆ ಅಪೇಕ್ಷೆ ಇಲ್ದೆ ಮಾಡೋದು ಕರ್ಮನೇ ಬೇರೆ. ಆ ಅಪೇಕ್ಷೆಗಳನ್ನ ಇಟ್ಕೊಂಡ್ ಮಾಡೋ ಇದೇ ಬೇರೆ ಅಂತ ನೀವ್ ಹೇಳ್ತೀರಾ. ಬಟ್ ಕಾರ್ಯ ಈಗ ಕರ್ಮ ಫಲನ ನಾನ್ ಮಾಡಿ ಆಲ್ರೆಡಿ ಒಂದಷ್ಟು ತಿಳ್ಕೊಂಡಾದ್ಮೇಲೆ ನನಗೆ ಅನ್ಸುತ್ತೆ, ಅಯ್ಯೋ ಸಾಕಪ್ಪ ಈ ಜಂಜಾಟಗಳು, ಈ ತುಂಬಾ ದುಡ್ದಿದ್ದು ಸಾಧನೆ ಮಾಡಿದ್ದು ಎಲ್ಲಾ ಸಾಕು. ಇನ್ನೇನಿದ್ರು ದೇವ್ರಲ್ಲಿ ತಲೀನನಾಗಿ ಬರೀ ದೇವ್ರ ಧ್ಯಾನ ಮಾಡ್ತಾ ಆರಾಮಾಗಿ ಇದ್ಕೊಳ್ಳೋಣ ಅನ್ನೋ ತರ ಅಂತ ಅನ್ನಿಸ್ತದೆ ಮ್ಯಾಮ್. ಇದೆರಡು ವ್ಯತ್ಯಾಸ ಅದೇ. ಕರ್ಮ ಮಾಡ್ತದ್ರಲ್ಲಿ ಅಲ್ಪ ಸ್ವಲ್ಪ ತಿಳ್ಕೊಂಡು ಒಂದಷ್ಟು ಸಾಧನೆಗಳು ಮುಗಿದ ಮೇಲೆ ಬರೀ ದೇವ್ರ ಧ್ಯಾನದಲ್ಲೇನೆ ಇರೋ ಅಂತವ್ರು ಇಬ್ರು ಅಂತ ಅನ್ನಿಸ್ತಾ ಇದೆ ಮ್ಯಾಮ್. ನಂಗಷ್ಟು ಹೋಗ್ತಾ ಇಲ್ಲ ಇದು ತಲೆಗೆ. ಇಲ್ಲ, ಹೇಳಿದಿರ ನೀವು. ಹಾ ಇನ್ ಮ್ಯಾಮ್. ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಅಷ್ಟೇ. ಹಾ ಮ್ಯಾಮ್. ಅದೇ ನಿಮ್ಗೆ ಇವಾಗ ಕ್ಲಾರಿಟಿ ಬಂತು ಅಂದ್ರೆ ಹೇಗೆ ಹಾ ಮ್ಯಾಮ್. ಅಂತಂದ್ರೆ, ಏನು ನಮ್ಗೆ ತಿಳಿದೇ ಇದ್ದಾಗ ಕಾಮ್ಯ ಕರ್ಮವನ್ನು ಮಾಡ್ತಾ ಇರ್ತೀವಿ. ಹಾಗಾಗಿ ಹೌದು ನಾವು ದುಃಖದಲ್ಲಿ ಇರ್ತೀವಿ. ಹೌದು ಅದು ಮ್ಯಾಮ್. ಆ, ಹೀಗೆ ಯಾರಾದ್ರೂ ಹೇಳಿ ಗುರುಗಳು ಸಿಕ್ಕಿನೋ ಅಥವಾ ನಮ್ಗೆ ಅನ್ಸಿರುತ್ತೋ, ಆ, ಯಾರಾದ್ರೂ ಹೇಳಿದ್ರೆ ಮಾತ್ರನೇ ಗೊತ್ತಾಗೋದು ಅಂತ ಅನ್ಕೊಳ್ತೀನಿ. ನನಗ ಹೌದು ನನಗ್ ಗೊತ್ತಾಗಿರೋದು ಬೇರೆಯವ್ರು ಹೇಳಿರೋದ್ರಿಂದನೇ, ಈ ಖಂಡಿತ ಮ್ಯಾಮ್. ನಾವೆಲ್ಲ ಶಾಸ್ತ್ರಗಳಲ್ಲಿ ಎಷ್ಟು ಹೇಳಿರೋದ್ರಿಂದನೇ. ವರ್ಷದಿಂದ ನಾವು ಇವಾಗ ಎಷ್ಟೇ ವರ್ಷದಿಂದ ಕೆಲಸ ಮಾಡ್ಕೊಂಡ್ ಬಂದ್ರುನು ಕೆಲಸ ಮಾಡ್ತಿದ್ವಿ, ಅದಕ್ ಪ್ರತಿಫಲ ಸಿಕ್ತಿತ್ತು ಅಷ್ಟೇ. ಆದ್ರೆ ಈ ತರ ಈಗ ಆತ್ಮ ಅಂದ್ರೆ ಏನು, ದೇಹ ಅಂದ್ರೆ ಏನು, ಪರಮಾತ್ಮ ಅಂದ್ರೆ ಏನು, ಇದು ಕರ್ಮ ಅಂದ್ರೆ ಏನು, ಆಕ್ಚುಲಿ ನಮಗ್ ಗೊತ್ತಿರೋ ವಿಷಯದಲ್ಲಿ ಕರ್ಮ ಅಂದ್ರೆ ಅದಕ್ ಬೇರೆ ಅರ್ಥನೇ ಇತ್ತು. ಕರ್ಮ ಧರ್ಮ ಅಷ್ಟೇ. ಅಂದ್ರೆ ಒಳ್ಳೆ ಕರ್ಮ ಕೆಟ್ಟ ಕರ್ಮ ಅಂತಾನೆ ಕರ್ಮ ಅನ್ಕೊಂಡಿದ್ವಿ. ಅಯ್ಯೋ ಅವನೇನೋ ಕರ್ಮ ಮಾಡಿದನ್ ಬಿಡು. ಹಾ, ನಾನು ಈ ಕರ್ಮ ಅನ್ನೋ ಅರ್ಥ ತಿಳ್ಕೊಂಡ್ಮೇಲೆ ನನ್ಗೆ ಇನ್ನೂ ಆ ಗೊಂದಲ ಹೋಗೇ ಇಲ್ಲ. ಏನಿದು ಇಷ್ಟು ವರ್ಷ ಕರ್ಮ ಅಂದ್ರೆ ಬರೀ ಕೆಟ್ಟದ್ದು ಅಂತಾನೆ ತಿಳ್ಕೊಂಡ್ಬಿಟ್ಟಿದ್ವಲ್ಲ ಅಂತ. ಸೊ ಹಂಗೆ ಯಾರು ಹೇಳ್ದೆ ಇದ್ರೆ ಖಂಡಿತ ಗೊತ್ತಾಗಲ್ಲ ಮ್ಯಾಮ್. ಅದಂತೂ ಸತ್ಯ. ಅದು ಹೇಳುವಾಗ ನಾವು ಕಿವಿ ಕೊಟ್ಟು ಕೇಳಿದ್ರಷ್ಟೇ ಅದು ಹೋಗೋದಷ್ಟೇ ನಮ್ಮ ಹೌದಾ ತಲೆಗೆ. ಹೌದಾ, ಅದನ್ನ ಇಲ್ಲ ಅಂದ್ರೆ ಶ್ರವಣ ಅಂತ ಹೇಳೋದು. ನೀವು ಹೇಳಿದ್ರಲ್ಲ, ಕಿವಿಗೊಟ್ಟು ಕೇಳೋದು ಅಂತ, ಅದು ಶ್ರವಣ ಅಂತ ಅಂದ್ಬಿಟ್ಟು ಮೂರು ಸ್ಟೇಜ್: ಶ್ರವಣ, ಮನನ, ಹೌದು ನಿಧಿಧ್ಯಾಸ ಅಂತ.
ಮೊದ್ಲು ಇದನ್ನ ಹಾ ಚೆನ್ನಾಗಿ ಕೇಳ್ಬೇಕು, ಕೇಳ್ತಾ ಇದ್ದಾಗ್ಲೇ ಮನದಟ್ಟು ಮಾಡ್ಕೊಳ್ಬೇಕು. ಆಮೇಲೆ ಸಂಶಯಗಳನ್ನೆಲ್ಲ ನಿವಾರಣೆ ಮಾಡ್ಕೊಳ್ಳೋದು ಮನನ. ಮತ್ತೆ ಹೀಗ ಅಂತಂದ್ಬಿಟ್ಟು ನಾವು ಗುರುಗಳ ಹತ್ರ ಆಗ್ಲಿ ಅಥವಾ ಸಹಪಾಠಿಗಳಿರ್ತಾರಲ್ಲ ಅವ್ರ ಜೊತೆ ಆಗ್ಲಿ ಡಿಸ್ಕಸ್ ಮಾಡೋದು, ಅದು ಮನನವಾಗುತ್ತೆ. ಆಮೇಲೆ ಪೂರ್ತಿಯಾಗಿ ನಮ್ಮ ಒಳ ಮನಸ್ಸಿಗೆ ಇಳಿಸ್ಕೊಳ್ಳೋದು ನಿಧಿಧ್ಯಾಸ. ಅದನ್ನ ಕಾರ್ಯರೂಪಕ್ಕೆ ತಗೊಂಬರ್ಬೇಕಲ್ಲ, ಅದು ನಿಧಿಧ್ಯಾಸ. ಆ ಒಂದು ನಾನು ಆ, ಕೊನೆಯಲ್ಲಿ ಜೀವನ್ ಮುಕ್ತಿ ಅಂತಂದ್ರೆ ಎಲ್ಲವನ್ನು ದಾಟಿದ ಮೇಲೆ ಪೂರ್ತಿಯಾಗಿ ನಾನು ಅಂತಂದ್ರೆ ಯಾರು, ನಾನು ಇವಾಗ ಪದ್ಮ, ನೀವು ರತ್ನ, ಇವರು ಉಷಾ ಅಂತ ಅಲ್ಲ. ನಾನು ಅಂತಂದ್ರೆ ಆತ್ಮಸ್ವರೂಪ, ಪರಬ್ರಹ್ಮ ಸ್ವರೂಪ. ಅದಲ್ಲದೆ ಬೇರೆ ಇಲ್ಲಿ ಏನು ಇಲ್ಲ. ಇಲ್ಲಿ ಬರೀ ಆ, ನಾವು ಇಲ್ಲಿ ಹುಟ್ಟಿರೋದ್ರಿಂದ ನಮ್ಗೆ ಒಂದೊಂದು ಹೆಸರುಗಳನ್ನ ಕೊಟ್ಟಿದ್ದಾರೆ. ಅದೇ ನಿಜ ಅಂತ ಬಿಟ್ಟು ನಾನೇ ದೇಹ, ನಾನೇ ಮನಸ್ಸು ಬುದ್ಧಿ ಅನ್ಕೊಂಡು ಜೀವನ ಮಾಡ್ತಾ ಇದ್ದೆ ನಾನು. ನಿಜವಾಗ್ಲೂ ನಾನು ಯಾರು, ನಾನು ಪರಬ್ರಹ್ಮ ಸ್ವರೂಪಿ ಅನ್ನೋದ್ಲಿ ಸ್ಥಿತವಾಗಿ ನಿಲ್ಲಬೇಕು. ಆಗ ಇಲ್ಲಿ ಆತ್ಮವಲ್ಲದೆ ಬೇರೆ ಏನಿಲ್ಲ, ಪರಬ್ರಹ್ಮವಲ್ಲದೆ ಏನು ಇಲ್ಲ ಅಂತ ತಿಳಿದುಕೊಳ್ಳೋದು ಜೀವನ್ಮುಕ್ತನ ಸ್ಥಿತಿ. ಇಲ್ಲಿ ಈಗ ಒಂದನೇ ಲೈನಲ್ಲಿ, ಫಸ್ಟ್ ಲೈನಲ್ಲಿ ಹೇಳಿರೋದು ಹಾಗೆ ಫಲಾಪೇಕ್ಷೆ ಇಲ್ಲದೆ ಮೊದಲು ಕರ್ಮವನ್ನ ಮಾಡ್ತಾ ಹೋದ್ರೆ ಅದು ಸಾಧನ. ಯಾತಕ್ಕೆ? ನನ್ನ ಮನಸ್ಸು ಶುದ್ಧವಾಗೋದಕ್ಕೆ. ಈ ಆತ್ಮಜ್ಞಾನಕ್ಕೆ ಯಾವಾಗ್ಲೂ ಮನಸ್ಸು ಶುದ್ಧ ಆಗ್ಬೇಕು. ಆವಾಗ ಅಲ್ಲಿ ಪರಿಪಕ್ವತೆ ಅನ್ನೋದು ಬರೋದು, ಎಲ್ಲವೂ ಸಹ ಒಳಗೆ ಇಳಿಯೋದು. ಅದಕ್ಕೋಸ್ಕರ ಈ ಕರ್ಮಯೋಗವನ್ನ ಮಾಡು ಅಂತ ಹೇಳ್ತಾರೆ. ಟ್ರೈನಿಂಗ್ ಆಗ್ಬೇಕು. ಟ್ರೈನಿಂಗ್ ಆಗದೆ ಯಾವುದು ನಾವು ಅಳವಡಿಸ್ಕೊಳ್ಳಲ್ಲ. ಅದಕ್ಕೆ ಮೊದಲನೇ ಹಂತದಲ್ಲಿ ಮಾಡು. ಆಮೇಲೆ ಏನ್ ಮಾಡ್ಬೇಕು, ಅದು ಕರ್ಮವನ್ನು ಮಾಡೋದು ಅಂತಂದ್ರೆ ನಾವು ಬಾಡಿಲಿ ಮಾಡೋದು ಅಂದ್ರೆ ಸ್ಥೂಲ ಶರೀರದಿಂದ ಮಾಡುವಂತ ಕೆಲಸಗಳಲ್ವಾ. ಅದಕ್ಕೆ ಮನಸ್ಸನ್ನು ಉಪಯೋಗಿಸ್ತೀವಿ, ಮನಸ್ಸು ಉಪಯೋಗಿಸಲ್ಲ ಅಂತಲ್ಲ. ಆದರೆ ಮನಸ್ಸು ಶುದ್ಧ ಆಗ್ಬೇಕು. ಸುಮ್ಮನೆ ನಾನು ಅದೇ ಇವಾಗ ಹೇಳಿದ್ವಲ್ಲ, ನಾವು ನೋಡಿದ್ವಲ್ಲ, ಸನ್ಯಾಸಿ ಅಂತ ಹೋಗ್ಬಿಟ್ಟು ಸುಮ್ಮನೆ ಧ್ಯಾನ ಮಾಡ್ತೀನಿ ಅಂತ ಕೂತ್ಕೊಂಡ್ಬಿಟ್ಟು ಎಲ್ಲೋ ಯೋಚನೆ ಮಾಡ್ತಾ ಇದ್ರೆ ಹಾಗಲ್ಲ. ಮನಸ್ಸು ಶುದ್ಧವಾಗ್ಬೇಕು. ಅಂಥದ್ದಕ್ಕೇನು ಯೋಗಾರೂಢಸ್ಯ ತಸ್ಯೈವ ಶಮ ಕಾರಣ ಮುಚ್ಚತೆ. ಶಮ ಅಂತಂದ್ರೆ ಮನಸ್ಸಿನ ನಿಯಂತ್ರಣ. ಮನಸ್ಸಿನ ನಿಯಂತ್ರಣ ಹೇಗೆ? ಸುಲಭಕ್ಕೆ ಆಗಲ್ಲ. ಯೋಗಾರೂಢಸ್ಯ ಅಂತಂದ್ರೆ ಯೋಗವನ್ನ ಮಾಡುವಂತಹ ಸಾಧಕನು ಒಂದು ಅಶ್ವವನ್ನ ಹೇಗೆ ನಿಯಂತ್ರಣದಲ್ಲಿ ಒಬ್ಬ ಸವಾರ ಇಟ್ಕೊಳ್ತಾನೋ ಆ ರೀತಿಯಲ್ಲಿ ನಮ್ಮ ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಆಗ ಅದು ನನ್ನ ಮನಸ್ಸನ್ನ ಶುದ್ಧ ಮಾಡೋದಕ್ಕೆ ಸಾಧನವಾಗುತ್ತೆ. ಇವೆರಡು ಸಾಧನಗಳು ಯಾವುದಕ್ಕೆ? ಆತ್ಮಜ್ಞಾನವನ್ನ ಪಡೆಯೋದಕ್ಕೆ. ಮೊದಲನೇ ಹಂತದಲ್ಲಿ ಕರ್ಮಯೋಗವನ್ನು ಮಾಡೋದು. ಆಮೇಲೆ ಆ ಅದಾದ್ಮೇಲೆ ಇದು ಮನಸ್ಸಿನ ನಿಗ್ರಹಕ್ಕೆ ಶಮವನ್ನ ಪಡೆಯೋದಕ್ಕೋಸ್ಕರ ಇದು ಧ್ಯಾನ. ಧ್ಯಾನಕ್ಕೆ ಯಾವ ರೀತಿ ಇರಬೇಕು ಅನ್ನೋದು ಪೂರ್ಣವಾಗಿ ಇಲ್ಲಿ ತಿಳಿಸ್ತಾ ಹೋಗ್ತಾರೆ. ಧ್ಯಾನ ಸುಮ್ಮನೆ ಕೂತ್ಕೊಂಡ್ಬಿಡ್ತೀನಿ ಅಂತ ಅಂದ್ಬಿಟ್ರೆ ಎಲ್ಲರಿಗೂ ಸಾಧ್ಯ ಇಲ್ಲ. ಅಲ್ಲಿ ಸ್ವಲ್ಪ ಪಳಗಿರ್ಬೇಕು. ಅದಕ್ಕೋಸ್ಕರ ನೀನು ಕರ್ಮಯೋಗವನ್ನು ಮಾಡು ಅಂತನೂ ಹೇಳೋದು. ಮೊದಲು ಕರ್ಮಯೋಗವನ್ನು ಮಾಡೋ, ಒಂದು ಹದಕ್ಕೆ ಬರುತ್ತೆ. ಆಮೇಲೆ ಧ್ಯಾನಕ್ಕೆ ಕೂತ್ಕೊಂಡ್ರೆ ಅಲ್ಲಿ ನಿಲ್ಲುತ್ತೆ ಮನಸ್ಸು, ಇಲ್ಲ ಅಂದ್ರೆ ನಿಲ್ಲಲ್ಲ ಅಂತ ಶ್ರೀಕೃಷ್ಣ ಹೇಳ್ತಾ ಇದ್ದಾರೆ. ಹೀಗೆ ನಿಸ್ವಾರ್ಥ ಸೇವೆ ಮಾಡೋದ್ರಿಂದ ಸ್ವಲ್ಪ ಪರಿಶುದ್ಧವಾಗತ್ತೆ ಮನಸ್ಸು. ಆಮೇಲೆ ಧ್ಯಾನಕ್ಕೆ ತಯಾರಾಗತ್ತೆ. ಆಮೇಲೆ ಆತ್ಮಜ್ಞಾನವನ್ನ ಪಡ್ಕೊಳ್ಬಹುದು ಅಂತ ಹೇಳ್ತಾರೆ. ಏನಾದರೂ ಪ್ರಶ್ನೆ ಇದೆಯಾ? ಇಲ್ಲ ಮ್ಯಾಮ್. ಅದೇ ಅನ್ಸಿದ್ದೇನು ಅಂದ್ರೆ ಈಗ ಧ್ಯಾನದಿಂದ ನಮ್ಗೆ ಸಾಧನೆ ಸಿಗ್ಬೇಕು ಅನ್ನೋದಾದ್ರೆ ಫಸ್ಟ್ ಹ್ಮ್. ಕರ್ಮ ಯಾಕೆ ಮಾಡಿರ್ಬೇಕು ಮ್ಯಾಮ್? ಅದೇ ಕರ್ಮ ಯೋಗವನ್ನು ಮಾಡಿರ್ಬೇಕು. ಕರ್ಮ ಯೋಗ ಅಂತಂದ್ರೆ ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡ್ಬೇಕು. ಆವಾಗ ಒಂದು ಪರಿಶುದ್ಧತೆ ಆಗತ್ತೆ. ಅಂದ್ರೆ ಫಲಕ್ಕೆ ಅಂಟುಕೊಂಡಿದ್ದಾಗ ಏನಾಗತ್ತೆ, ಅವಾಗ ದುಃಖ ಬರುತ್ತೆ ತಾನೆ. ಅಥವಾ ಏನೋ ಒಳ್ಳೆ ಕರ್ಮಗಳ ಫಲ, ಕರ್ಮ ಫಲ ಬಂದಾಗ ಏನಾಗುತ್ತೆ, ಅದನ್ನ ರಕ್ಷಣೆ ಮಾಡ್ಕೊಳಕ್ ಹೋಗ್ತೀವಿ.
ಹೌದು ಮ್ಯಾಮ್. ಆ ರಕ್ಷಣೆ ಮಾಡೋದಕ್ಕೆ ಇನ್ನೊಂದಷ್ಟು ಕರ್ಮಗಳನ್ನು ಮಾಡ್ತೀವಿ, ಯಾವಾಗಲೂ ಭಯದಲ್ಲೇ ಇರ್ತೀವಿ. ಅದು ಬಂಧನಕ್ಕೆ ಕಾರಣ ಆಗತ್ತೆ ಅಲ್ವಾ. ಫಲಾಪೇಕ್ಷೆ ಇಲ್ಲದೆ ಇದ್ದಾಗ ಏನು ಬರುತ್ತೋ ಸರಿ, ಭಗವಂತ ಏನು ಕೊಡ್ತಾನೋ ಅದನ್ನ ಪ್ರಸಾದ ಅಂತ ತಗೊಳ್ತೀನಿ ಅಂದಾಗ ಮನಸ್ಸು ಶುದ್ಧ ಆಗುತ್ತೆ. ಹೌದು ಮ್ಯಾಮ್. ಮತ್ತೆ ನನಗೆ ರಾಗ ದ್ವೇಷಗಳು ಹೊರಟೋಗ್ಬಿಡುತ್ತೆ. ಏನಕ್ಕೆ ರಾಗ ದ್ವೇಷಗಳು? ಅದು ಬೇಕು ಬೇಕು ಅಂತ ಹಾಗಂದ್ಬಿಟ್ಟು ನೀನೇನು ಪಡಿಬೇಡ ಅನ್ನೋದಲ್ಲ. ಆದ್ರೆ ಅವುಗಳ ಒಂದು ಸೀಮಿತತೆಯನ್ನು ನಾನು ಅರ್ಥ ಮಾಡ್ಕೊಂಡಿರ್ತೀನಿ. ಪ್ರಪಂಚದಲ್ಲಿ ಇರುವಂತಹದ್ದು ಎಲ್ಲ ಬದಲಾವಣೆ ಆಗುವಂತಹದ್ದೇ, ಅದಕ್ಕೆ ಆ ಒಂದು ಸೀಮಿತತೆ ಅನ್ನೋದಿರುತ್ತೆ. ಅದನ್ನ ಅರ್ಥ ಮಾಡ್ಕೊಂಡಿರೋದಕ್ಕೆ ನಾನು ಆ ರಾಗ ಅನ್ನೋದನ್ನ, ದ್ವೇಷ ಅನ್ನೋದನ್ನ ಬೆಳೆಸ್ಕೊಂಡಿರಲ್ಲ. ಹಾಗಾಗಿ ಅಲ್ಲಿ ಪರಿಶುದ್ಧತೆ ಅನ್ನೋದು ಬರುತ್ತೆ. ಆವಾಗ ಮನಸ್ಸು ಒಂದು ಹಂತಕ್ಕೆ ಬರುತ್ತೆ. ಈ ಧ್ಯಾನದಲ್ಲಿ ಕೂತ್ಕೊಂಡಾಗ ಪೂರ್ತಿ ನಿಯಂತ್ರಣಕ್ಕೆ ಸಿಗುತ್ತೆ, ಮನಸ್ಸು ನಿಯಂತ್ರಣಕ್ಕೆ ಧ್ಯಾನದಲ್ಲಿ ಸಿಗುತ್ತೆ ಅಂತ. ಗೊತ್ತಾಯ್ತಲ್ಲ? ಇದು ಹಂತಗಳಲ್ಲಿ ಹೇಳ್ತಾರೆ. ಈ ಪೂರ್ತಿ ಸಂಪೂರ್ಣವಾಗಿ ಇದು ಕರ್ಮ ಯೋಗದಿಂದನೇ ನೀವು ಆಮೇಲೆ ಆತ್ಮಜ್ಞಾನವನ್ನು ಪಡೆದು ಜೀವನ್ಮುಕ್ತರಾಗಬಹುದು ಅಂತ ಸಹ ಮುಂದೆ ಮುಂದೆ ಎಲ್ಲ ಹಿಂದೆನೂ ತಿಳಿಸಿದ್ದಾರೆ, ಮುಂದೆನೂ ಹೇಳ್ತಾರೆ. ಮತ್ತೆ ಧ್ಯಾನ ಅನ್ನೋದು ಕೂತ್ಕೊಳ್ಬೇಕು, ಯಾಕೆಂದ್ರೆ ನಿಧಿಧ್ಯಾಸಕ್ಕೆ ಇದು ಬಹಳ ಅಗತ್ಯವಾದಂತಹದ್ದು. ನಾನು ಯಾರು ಅನ್ನೋದು ತಿಳ್ಕೊಳ್ಬೇಕಲ್ವಾ. ಸುಮ್ಮನೆ ಬಾಯಲ್ಲಿ ಹೇಳ್ಬಿಟ್ರೆ ಆಗಲ್ಲ, ಅದು ಮನದಟ್ಟಾಗಲ್ಲ. ನಮ್ಮ ಸುಪ್ತ ಮನಸ್ಸು ತುಂಬಾ ಆಳವಾಗಿರುವಂತಹದ್ದು, ಅದಕ್ಕೆ ಕಳಿಸಬೇಕು. ಅದಕ್ಕೋಸ್ಕರ ಧ್ಯಾನ ಬೇಕಾಗತ್ತೆ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಹಾ ಮ್ಯಾಮ್. ಈ ಶ್ಲೋಕ: ಉದ್ಧರೇತ್ ಆತ್ಮನಾತ್ಮಾನಂ ನ ಆತ್ಮಾನಂ ಅವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧೋರ್ ಆತ್ಮೈವ ರಿಪುರಾತ್ಮನಃ. ನಿಮ್ಮ ಮನಸ್ಸಿನ ಶಕ್ತಿಯ ಮೂಲಕ ನಿಮ್ಮಲ್ಲಿನ ಮಹತ್ವವನ್ನು ಹೊರತನ್ನಿ ಮತ್ತು ನಿಮ್ಮನ್ನು ಕೆಳಕ್ಕೆ ಇಳಿಸಿಕೊಳ್ಳಬೇಡಿ, ಏಕೆಂದರೆ ನಿಮ್ಮ ಮನಸ್ಸೇ ನಿಮ್ಮ ಸ್ನೇಹಿತ ಮತ್ತು ಶತ್ರುವು ಕೂಡ. ಇಲ್ಲಿ ಆತ್ಮ ಅಂದ್ರೆ ಮನಸ್ಸನ್ನ ಆತ್ಮ ಅಂತ ಹೇಳಿದ್ದಾರೆ. ಉದ್ಧರೇತ್ ಉನ್ನತಗೊಳಿಸು, ಆತ್ಮನ ಮನಸ್ಸಿನ ಮೂಲಕ, ಆತ್ಮಾನಂ ಸ್ವಯಂ ನ ಅಲ್ಲ, ಆತ್ಮಾನಂ ಸ್ವಯಂ. ಅವಸಾದಯೇತ್ ಅಧಪತನ, ಆತ್ಮ ಮನಸ್ಸು ಏವ ಖಂಡಿತವಾಗಿಯೋ, ಹೈ ನಿಜವಾಗಿಯೋ, ಆತ್ಮನಃ ಸ್ವಯಂ ಬಂಧು ಸ್ನೇಹಿತ, ಆತ್ಮ ಮನಸ್ಸು ಏವ ಖಂಡಿತವಾಗಿಯೋ, ರಿಪುಹು ಶತ್ರು, ಆತ್ಮನಃ ನಮ್ಮ. ಇಲ್ಲಿ ಸಹ ಎರಡು ವಿಷಯಗಳು ಹೇಳ್ತಾರೆ. ಮನಸ್ಸು ಅನ್ನೋದು ನಮಗೆ ಸ್ನೇಹಿತನೂ ಆಗ್ತಾನೆ, ಮತ್ತೆ ಶತ್ರುವೂ ಹೌದು. ನಾವು ಏನ್ ಮಾಡ್ಕೊಳ್ಬೇಕು ಅಂತ ಇದನ್ನ ಕಂಡು ಹಿಡ್ಕೊಳ್ಬೇಕು. ಈ ಶ್ಲೋಕದಲ್ಲಿ ಶ್ರೀಕೃಷ್ಣ ಮನಸ್ಸಿನ ಮಹತ್ವನ ತಿಳಿಸಿದ್ದಾರೆ, ಅದನ್ನ ವಿವರಿಸಿ. ಇದು ಬಹಳ ಇಂಪಾರ್ಟೆಂಟ್ ಶ್ಲೋಕ. ನಾವು ಯಾವಾಗ್ಲೂ ಸಹ ಇದನ್ನ, ನಮ್ಮ ಮನಸ್ಸನ್ನ ಯಾವತ್ತು ಕೆಳಕ್ಕೆ ಕೀಳಿಸ್ಕೊಳ್ಬಾರ್ದು. ನಮ್ಮನ್ನು ಕೆಳಕ್ಕೆ ಕೀಳ್ಸೋರು ಬೇಕಾದಷ್ಟು ಜನ ಇರ್ತಾರೆ, ಆದ್ರೆ ನಾವು ಕೆಳಕ್ಕೆ ಕೀಳಿಸ್ಕೊಂಡ್ಬಿಟ್ವಿ ಅಂತಂದ್ರೆ ಅವ್ರು ಹೇಳಿದ್ರು ಅಂತ ನಾವು ಉದ್ಧಾರ ಆಗಲ್ಲ. ನಾವು ಉದ್ಧಾರ ಆಗ್ಬೇಕು ಅಂತಂದ್ರೆ ನಾವು ನಮ್ಮ ಆತ್ಮವನ್ನ ಮೇಲಕ್ಕೆ, ಆತ್ಮವನ್ನ ಅಂದ್ರೆ ಮನಸ್ಸನ್ನ ಮೇಲಕ್ಕೆ ಎತ್ತಬೇಕು. ನನ್ನಲ್ಲಿ ನಾನು ಅಂದ್ರೆ ನನಗೆ ಪ್ರೀತಿ ಇರಬೇಕು. ನನ್ನ ಮನಸ್ಸು ನಾನು ಅಂತಂದ್ರೆ ನನ್ನಲ್ಲಿ ನಾನು ವಿಶ್ವಾಸವನ್ನ ಇಟ್ಕೊಂಡಿರ್ಬೇಕು. ಆಗ್ಲೇ ಏನಾದ್ರೂ ಒಂದು ಸಾಧನೆಯನ್ನ ಮಾಡೋದಕ್ಕೆ ಸಾಧ್ಯ. ರತ್ನಾಜಿ, ಇದರ ವಿವರ ನಿಮ್ಮ ಪರಿಭಾಷೆಯಲ್ಲಿ ಹೇಳ್ತೀರಾ? ಹಾ ಮ್ಯಾಮ್. ಕ್ವಶನ್ ಹಾಕಿ ಮ್ಯಾಮ್. ಮನಸ್ಸು ಈ ಶ್ಲೋಕದಲ್ಲಿ ಶ್ರೀಕೃಷ್ಣ ಮನಸ್ಸಿನ ಮಹತ್ವವನ್ನು ತಿಳಿಸಿದ್ದಾರೆ. ಅದು ನಿಮ್ಗೆ ಹೇಗೆ ಕಂಡು ಬರುತ್ತೆ ಅನ್ನೋದನ್ನ
ಮನಸ್ಸಿನ ಮಹತ್ವ. ಅಂದ್ರೆ ಮನಸ್ಸಿನ ಮಹತ್ವ ಅಂತ ಹೇಳೋದಾದ್ರೆ ಮ್ಯಾಮ್, ಹ್ಮ್ ಮನಸ್ಸಿದ್ರೆ ಮಾರ್ಗ ಅಂತ ತುಂಬಾ ಜನ ಅಂದ್ರೆ ನಮ್ಗೂ ಒಂದೊಂದ್ಸಲ ಅನ್ಕೋತೀವಿ. ಈಗ ನಾಳೆ ಏನೋ ಮಾಡ್ಬೇಕು ಅನ್ಕೊಂಡಿರ್ತೀವಿ, ಅದನ್ನ ನಾಳೆ ಯಾಕೆ ಈಗ್ಲೇ ಮಾಡು ಅಂತ. ಅಂದ್ರೆ ಪರಿವರ್ತನೆ ನಮಗ್ ನಾವೇ ನಮ್ಮ ಮನಸ್ಸು ಹೇಳೋದನ್ನ ಕೇಳ್ಕೊಂಡು ಅದಕ್ ನಾವು ಒಂದಷ್ಟು ಹುಮ್ಮಸ್ ತಗೊಂಡು ಮಾಡ್ಕೊಂಡು ಹೋದ್ರೆ ನಾಳೆ ಆಗೋದು ಇವತ್ತೇ ಆಗತ್ತೆ ಮ್ಯಾಮ್. ಹಂಗೆ ಕೆಲವೊಂದ್ಸಲ ಬೇರೆ ಯಾವ್ದಾದ್ರು ವಿಷಯಕ್ಕೆ ಕುಗ್ಗೋಗ್ತೀವಿ. ಯಾರೋ ಹೇಳಿದ್ರು ಅವ್ರು ಸರಿಯಾಗಿ ವರ್ಕ್ ಮಾಡಲ್ಲ ಅಂತ ಅಂದ್ರೆ ಬೇಜಾರಾಗೋಗುತ್ತೆ ಅವಾಗ. ಬಟ್ ಅವಾಗ ನೀವ್ ಹೇಳ್ದಂಗೆ ಕೂತು ಯೋಚನೆ ಮಾಡಿದ್ರೆ, ಅವ್ರು ಹೇಳಿದ ತಕ್ಷಣ ನಾನ್ ಮಾಡಿಲ್ಲ ಅಂತ ನಾನ್ ಯಾಕೆ ಒಪ್ಕೋಬೇಕು? ಮನಸ್ಫೂರ್ತಿಯಾಗಿ ನಾನ್ ಮಾಡಿದೀನಾ ಅಷ್ಟೇ ಅಂತ ಅದನ್ನ ಆ ಇದನ್ನ ಏನಂತಾರೆ, ಇದು ಗೊತ್ತಾಗ್ಬೇಕು ಮ್ಯಾಮ್, ಡಿಫ್ರೆನ್ಸ್ ಗೊತ್ತಾಗ್ಬೇಕು ಮ್ಯಾಮ್. ಅವ್ರು ಅಂದಿದ್ದನ್ನೇ ಒಪ್ಕೋಬೇಕಾ ಅಥವಾ ನಾನು ನನ್ನ ಮನಸ್ಸು ಹೇಳೋದನ್ನ ಹೇಳ್ಬೇಕಾ? ಸೊ ಮನಸ್ಸೇ ಈಗ ನೆಗೆಟಿವ್ ಆಗಿ ಯೋಚನೆ ಮಾಡೋದಕ್ಕೂ ಮನಸ್ಸೇ ಕಾರಣ, ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರು ಮನಸ್ಸೇ ಕಾರಣ. ಆದ್ರೆ ನಾವ್ ಹೆಂಗ್ ಯೋಚನೆ ಮಾಡ್ತೀವಿ ಅನ್ನೋದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಂಗಾಗಿ ನಮ್ಮ ಇದನ್ನ ನಮ್ಮ ಸ್ಥೀಮಿತದಲ್ಲಿ ಇಟ್ಕೊಂಡು ಆಗತ್ತೆ ಮಾಡ್ತೀನಿ ಅಂತ ಹೊರಟ್ರೆ ಖಂಡಿತ ನಮ್ ಮನಸ್ಸು ನಮ್ಗೆ ಸಹಾಯ ಮಾಡುತ್ತೆ ಮ್ಯಾಮ್. ಹಂಗಾಗಿ ಯಾವತ್ತೂ ಬೇರೆ ಯಾರೋ ಹೇಳಿದ್ದಕ್ಕೋ ಅಥವಾ ಯಾವ್ದೋ ಬೇಜಾರ್ಗೆ ನಾವು ಕುಗ್ಗ್ ಹೋಗ್ಬಾರ್ದು ಅಂತ ಅನ್ಕೊಂಡಿದ್ದೀನಿ ಮ್ಯಾಮ್. ಅವಾಗ್ಲೇನೆ ಮನಸ್ಸು ಮನುಷ್ಯ ಅವನತಿಗೆ ಹಿಡಿಯೋದು. ಹೌದು ಮ್ಯಾಮ್, ಅವನ ಅವನತಿಗೆ ಉನ್ನತಿಗೆಲ್ಲ ಸೊ ಮನಸ್ಸೇ ಕಾರಣ ಅಂತ ಹ್ಮ್ ಡೆಫಿನೆಟ್ಲಿ ನೀವ್ ಇಲ್ಲಿ ಹೇಳಿದ್ದು. ಹೇಳ್ತಾ ಇದ್ದಾರೆ. ಹೌದು ಹೌದು ಮ್ಯಾಮ್, ಅವನ ಮನಸ್ಸೇ ಕಾರಣ ಅಂತ. ಈಗ ಇನ್ನೇನು ಉದಾಹರಣೆ ಕೊಡೋದಾದ್ರೆ, ಈಗ ಯಾರೋ ಹೊಗಳಿದ ತಕ್ಷಣ ತುಂಬಾ ಕುಗ್ಗೋದು, ಅಥವಾ ಹ್ಮ್ ಯಾರೋ ಬೈದಿದ ತಕ್ಷಣ ತುಂಬಾ ಆ ಕುಗ್ಗೋಗೋದು, ತುಂಬಾ ಯಾರೋ ಹೊಗಳಿದ ಅಂದ್ರೆ ತಕ್ಷಣ ತುಂಬಾ. ಎಷ್ಟು ಜನ ಈ ಮಕ್ಳೆಲ್ಲ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ, ಚಿಕ್ಕ ಚಿಕ್ಕ ಮಕ್ಳು, ಗೊತ್ತಿದ್ಯಾ? ಹೌದು ಮ್ಯಾಮ್, ಹೌದು ಹೌದು. ಏನೋ ಅಂದ್ರು ಅಂತ ಅಂದ್ರೆ ಸಾಕು, ಮನೇಲಿ ಏನಾದ್ರು ಅಂದ್ರು ಅಂದ್ರೆ ಸಾಕು, ಸಣ್ಣ ಸಣ್ಣ ಮಕ್ಳೆಲ್ಲ ಬೇಕಾದಷ್ಟು ಟಿವಿ ನೋಡಿದ್ವಿ, ಎಲ್ಲ ಪೇಪರ್ಗಳೆಲ್ಲ ಖಂಡಿತ. ಬರ್ತಾ ಇತ್ತಲ್ಲ. ಅವಕ್ ಏನಾಗುತ್ತೋ ಮನೇಲಿ ಹೌದು ಹೌದು ಏನಕ್ಕಾದ್ರೂ ಬೈಯಲ್ವಾ? ಹಾಗಲ್ಲ ಹೀಗೆ ತಿದ್ದುಕೋ ಅಂತ ಹೌದು ಏನು ಬೈದಿರ್ತಾರೆ. ಅದಕ್ಕೆ ಅಷ್ಟು ಮನಸ್ಸು ಹೌದು ಕೆಡಿಸ್ಕೊಂಡು ಏನು ಹೊರಟೇ ಬಿಡ್ತಾರೆ, ಅವ್ರನ್ನೇ ನಂಬ್ಕೊಂಡಿರ್ತಾರ ಅಪ್ಪ ಅಮ್ಮ. ಹೌದು ಹೌದು ಮ್ಯಾಮ್, ಹೌದು. ಸೊ ಇದು ಹಿಂಗೆ ಮನಸ್ಸನ್ನ ಸ್ಟ್ರಾಂಗ್ ಮಾಡೋದನ್ನೋದು ಆ ಗೊತ್ತಿರ್ಬೇಕು ಮ್ಯಾಮ್. ಎಷ್ಟು ಹೌದು, ತಿಳ್ಕೊಂಡಿದ್ರೆ. ಅದಕ್ಕೆ ಅದಕ್ಕೆ ಸಣ್ಣ ಮಕ್ಕಳಲ್ಲೇನೆ ಈ ಪಾಠಗಳೆಲ್ಲಾನು ಆಗ್ಬೇಕು ಅಂತ ಹೇಳ್ದು. ಆವಾಗ ಆ ಜೀವನವನ್ನ ಧೈರ್ಯವಾಗಿ ನಿಭಾಯಿಸ್ತಾರೆ ಅಂತಂದ್ಬಿಟ್ಟು ಹೌದು ಮನೆಗಳಲ್ಲೂ ಸಹ ಒಂದಷ್ಟು ಪಾಠಗಳು ಹೇಳ್ತಾ ಇರ್ಬೇಕು ಮಕ್ಕಳಿಗೆ. ಇವೆಲ್ಲ ಬರುತ್ತೆ ಹೌದು ಜೀವನದಲ್ಲಿ, ಕಷ್ಟ ಸುಖ ಅನ್ನೋದು ಬರುತ್ತೆ. ಗಳಿಗೆ ಗಳಿಗೆಗೂ ನಾವು ಒಂದು ಹೊಸದೇ ಫೇಸ್ ಮಾಡೋದು. ಇನ್ನೊಂದು ಕ್ಷಣದಲ್ಲಿ ಏನಾದ್ರು ಬರುತ್ತೆ ಅನ್ನೋದು ನಮ್ಗೇನಾದ್ರು ಮೊದ್ಲು ಗೊತ್ತಿರುತ್ತಾ? ಖಂಡಿತವಾಗೂ ಇಲ್ಲ. ಇಲ್ಲ. ಏನಾದ್ರೂ ಬರ್ಲಿ, ಅದು ಏನು ನನ್ಗೆ ಯಾವ ರೀತಿಯಲ್ಲಿ ನಾನು ಅದನ್ನ ಎದುರಿಸಬಲ್ಲೆ ಅನ್ನೋದನ್ನ ತಿಳ್ಕೊಳ್ಬೇಕು. ಈ ಹೌದು ಮನುಷ್ಯ ಅವನು ಏನು ಗೊತ್ತಿಲ್ಲದೆ ಇದ್ದಾಗ ಈ ರೀತಿಯಲ್ಲಿ ಗೊಂದಲಗಳು ತುಂಬಾ ಇರುತ್ತೆ. ಆ ಹೌದು ಹೌದು ಏನ್ ಮಾಡೋದು, ಮನಸ್ಸಿನಲ್ಲಿ ಗೊಂದಲ ಇದ್ದಾಗ ಅದು ನಿಯಂತ್ರಣಕ್ಕೆ ಸಿಗಲ್ಲ. ನಿಯಂತ್ರಣಕ್ಕೆ ಸಿಗದೆ ಇರುವಾಗ ಅದು ಎಲ್ಲೆಲ್ಲೋ ಹೊರಟೋಗುತ್ತೆ. ಈ ರೀತಿಯಲ್ಲಿ ಆ ಅಡ್ಡದಾರಿಯನ್ನ ಹಿಡ್ಕೊಂಡು ಹೊರಟೋಗುತ್ತೆ, ಮನುಷ್ಯನನ್ನ ಪೂರ್ತಿ ಅಧೋಗತಿಗೆ ತೆಗೆದುಕೊಂಡು ಹೊರಟೋಗುತ್ತೆ. ಆದ್ರೆ ಈ ಹೌದು ಬುದ್ಧಿ ಅನ್ನೋದಿದೆಯಲ್ಲ, ಅದಕ್ಕೆ ಮಾತ್ರ ಈ ಮನಸ್ಸನ್ನ ಮೇಲಕ್ಕೆ ಎತ್ತುವಂತಹ ಶಕ್ತಿ ಇರೋದು, ಇನ್ಯಾವುದಕ್ಕೂ ಇಲ್ಲ. ಈ ಮನಸ್ಸು ಅನ್ನೋದು ಪೂರ್ತಿಯಾಗಿ ಕುಗ್ಗ್ ಹೋಗ್ಬಿಟ್ಟಿದ್ದಾಗ ಬುದ್ಧಿ ಅದು ಮಾಸ್ಟರ್, ಅದು ಎತ್ತಬಲ್ಲದು. ನೋಡು, ನೀನು ಏನ್ ಮಾಡ್ದಿ ಅಂತ ವಿಚಾರಣೆ ಮಾಡಿ, ನೀನ್ ಮಾಡಿದ ಕೆಲಸ ನಿಜವಾಗ್ಲೂ ಸರಿ ಇದ್ಯಾ? ಸರಿ ಇದ್ರೆ ಸರಿ, ನೀನು ಧೈರ್ಯವಾಗಿ ಇರು. ಇಲ್ಲ ನೀನು ಸರಿಯಾಗಿ ಮಾಡಿಲ್ಲ, ಅದಕ್ಕೋಸ್ಕರ ನೀನುಗೆ ಇಂತಹ ಎಲ್ಲ ಒಂದು ವಿಚಾರಗಳು ಬಂದಿದೆ, ಅದಕ್ಕೆ ನೀನು ಯಾವ್ದು ಎಲ್ಲಿ ತಿದ್ದುಕೊಳ್ಬೇಕು ಅದನ್ನ ಮಾಡೋಣ ಬಾ, ಅಲ್ವಾ? ಅಲ್ಲಿ ನಾವು ತಿದ್ದುಕೊಳ್ಬೇಕಲ್ವಾ? ನಾವು ತಪ್ಪು ಹೌದು ಮಾಡಿದ್ದೇ ಆಗಿದ್ರೆ, ಅಥವಾ ನಾವು ಯಾವ್ದಕ್ಕಾದ್ರೂ ಕಾಂಪಿಟೆಂಟ್ ಅಲ್ಲ ಅಂತ ಅನ್ನಿಸ್ದಾಗ ಹೆಂಗ್ ನಾವು ಅದಕ್ಕೆ ಆ ಕೆಲ್ಸಕ್ಕೆ ಕಾಂಪಿಟೆಂಟ್ ಆಗೋದು ಹೆಂಗೆ, ಅದನ್ನ ನಾವು ವೃದ್ಧಿಗೊಳಿಸ್ಕೊಳ್ಳೋಣ ಅಂತ
ಮನಸ್ಸನ್ನ ಮೇಲಕ್ಕೆ ಎತ್ತಬೇಕು. ಆಗ ತತ್ಕ್ಷಣನೇ ನೀವು ಕಾರ್ಯೋನ್ಮುಖರಾಗ್ತೀರ. ಆವಾಗ ಮೇಲಕ್ಕೆ ಬರುತ್ತೆ. ಅವಾಗ ಜೀವನ ನೌಕೆಯಲ್ಲಿ ನೋಡಿ ಮುಳುಗ್ತಾ ಇರೋ ಅವನು ಮೇಲಕ್ಕೆ ಹೇಗೆ, ಎಷ್ಟೇ ಇರ್ಲಿ ಸಾಗರ ಎಷ್ಟು ದೊಡ್ಡದಾಗಿದ್ರು ಬೋಟ್ ಇರುತ್ತೆ, ಆರಾಮಾಗಿ ಏನು ಕಷ್ಟನೇ ಇಲ್ಲದೆ ಹೋಗ್ತಾನೆ. ಹಾಗೆ ಮನಸ್ಸೇ ಎಲ್ಲದಕ್ಕೂ ಕಾರಣ. ಮನಸ್ಸೇ ಶತ್ರು ಆಗ್ಬಿಡ್ತಾನೆ. ನಾವು ಅದನ್ನ ಕೆಳಕ್ಕೆ ಇಳಿಸ್ಕೊಂಡಾಗ ನಮ್ಮ ಅವನತಿಗೆ ಕಾರಣ ಆಗತ್ತೆ. ಇಲ್ಲ, ಅದನ್ನ ಬುದ್ಧಿಯ ಕೈಗೆ ಕೊಡಬೇಕು. ಮನಸ್ಸನ್ನ ಯಾವಾಗ್ಲೂ ಬುದ್ಧಿಗೆ ಕೈಗೆ ಕೊಟ್ಟಾಗ ಅಲ್ಲಿ ಅದು ವಿವೇಕದ ಮೂಲಕ ಅದು ತಾರ್ಕಿಕವಾಗಿ ವಿಚಾರ ಮಾಡುತ್ತೆ, ಯಾವುದು ಸರಿ ಯಾವುದು ಸರಿ ಇಲ್ಲ ಅಂತಂದ್ಬಿಟ್ಟು. ಆಗ ಆ, ಅದರ ಡೈರೆಕ್ಷನ್ ಅಲ್ಲಿ ಹೋದಾಗ ಅಲ್ಲಿ ಆತ್ಮನ ಬೆಳಕು ಇರುತ್ತೆ, ಆ ಬುದ್ಧಿಯನ್ನ ಬೆಳಗುತ್ತೆ. ಹಾಗಾಗಿ ನಿಮ್ಗೆ ಆ ಬೆಳಕು ಕಂಡು ಬರುತ್ತೆ, ದಿಕ್ಕು ಗೊತ್ತಾಗತ್ತೆ, ಎಲ್ಲಿ ಹೋಗ್ಬೇಕು ಅನ್ನೋದು. ಅದು ನಡ್ಸ್ಕೊಂಡು ಹೋಗುತ್ತೆ, ಬುದ್ಧಿ ಅನ್ನೋದು ನಡ್ಸ್ಕೊಂಡು ಹೋಗುತ್ತೆ. ಹಾಗಾಗಿ ಮನಸ್ಸು ಕುಗ್ಗಿದಾಗ ಯಾವಾಗ್ಲೂ ಬುದ್ಧಿಯ ಮೂಲಕ ಎತ್ತಬೇಕು. ಅದನ್ನ ಬೇರೆ ಯಾರೋ ಹೀಗೆ ತಿಳಿಸ್ಬೋದು, ಶಾಸ್ತ್ರಗಳು ತಿಳಿಸ್ಬೋದು, ಗುರುಗಳು ತಿಳಿಸ್ಬೋದು, ಆದ್ರೆ ಅದನ್ನ ಮಾಡ್ಬೇಕಾಗಿರೋದು ನಾವುಗಳೇ. ನಿಮ್ಮ ಮನಸ್ಸನ್ನ ಎತ್ತಬೇಕಾಗಿರೋದು ನೀವೇ, ನನ್ನ ಮನಸ್ಸನ್ನ ಎತ್ತಬೇಕಾಗಿರೋದು ನಾನೇ. ಹೌದು ಮ್ಯಾಮ್. ಯಾವತ್ತು ಕುಗ್ಗೋದ್ ಆದ್ರೆ ಬೇಡ ಏನೋ ಅಲ್ವಾ? ಯಾವ್ದೋ ವಿಷಯದಲ್ಲಿ ನಮ್ಗೆ ಆಗಲ್ಲ ಅಂತ ಕುಗ್ಗೋದಾಗ, ಈಗ ಗೊತ್ತಿರೋ ಗುರು ಹಿರಿಯರು ಹೇಳ್ತಾರೆ, ಇಲ್ಲ ನಿಂಗ್ ಆಗತ್ತೆ ಮಾಡು ಅಂತ ಒಂದು ಪ್ರೋತ್ಸಾಹ ಕೊಟ್ಟು ಮುಂದಕ್ ಬಿಟ್ಟಾಗ ಆ ಸಾಧನೆ ಏನಾದ್ರೂ ಆಯ್ತು ಅಂದ್ರೆ ಖಂಡಿತ ಅವ್ರು ನಮ್ಗೆ ಪ್ರೋತ್ಸಾಹ ಕೊಟ್ಟಿಲ್ಲ ಅಂದ್ರೆ ನಾವು ಕುಗ್ಗೋಗಿದ್ವಿ. ಬಟ್ ಸಿಕ್ಕದಾಗ ಮಾಡಿದ್ದು ನಮ್ಮ ಮನಸ್ಸು ಹ್ಮ್ ಬುದ್ಧಿನೇ. ಆದ್ರೆ ಹ್ಮ್ ಆಗತ್ತೆ ಮಾಡು ಅನ್ನೋ ಒಂದು ಉತ್ಸಾಹ ಅಂತೂ ಅವ್ರು ತುಂಬಿದ್ರು ಅಲ್ವಾ. ಆದ್ರೆ ನಿನ್ ತುಂಬಿದ್ರು. ಮನಸ್ಸಿದ್ದು ಮಾಡಿದ್ಯಾ. ಹಂಗಾಗಿ ನೀವ್ ಹೇಳ್ದಂಗೆ ಬುದ್ಧಿ ಮತ್ತೆ ಮನಸ್ಸು ಆ ತುಂಬಾ ಸ್ಟ್ರಾಂಗ್ ಆಗಿ ಆಗುತ್ತೆ. ಇರ್ಬೇಕು. ಹಾಗೆ ಅದನ್ನ ನೀವು ತಗೊಂಡ್ರಿ ಅಲ್ವಾ, ನೀವು ತಗೊಂಡ್ರಿ, ನಿಮ್ಮನ್ನ ಉದ್ಧಾರ ಮಾಡ್ಕೊಂಡ್ರಿ. ಹೌದು ಮ್ಯಾಮ್. ಕುಗ್ಗೋದ್ ಹೇಗೆ ಅನ್ನೋದು ಇನ್ನೊಂದು ಕತೆ ಹೇಳ್ಬಿಡ್ತೀನಿ. ಹಾ. ಬುದ್ಧ ತನ್ನ ಶಿಷ್ಯನ ಜೊತೆ ಭಿಕ್ಷಾಟನೆಗೆ ಹೋದ್ನಂತೆ. ಭಿಕ್ಷಾಟನೆಗೆ ಹೋದಾಗ ಅಂದ್ರೆ ಅವರೆಲ್ಲಾನು ತಮ್ಮ ಸ್ವಯಂ ಪಾಕ ಏನು ಮಾಡ್ಕೊಳಲ್ಲ ಅಲ್ವಾ. ಭಿಕ್ಷೆ ಬೇಡದು, ಅದು ಏನು ಸಿಗುತ್ತೋ ಅಷ್ಟನ್ನ ತಿನ್ನೋದು. ಆಮೇಲೆ ಆ, ಅದು ಕೆಲವರಂತೂ ಒಂದೇ ಮನೆಗೆ ಹೋಗೋದು. ಅವರು ಏನ್ ಕೊಡ್ತಾರೋ ಎಷ್ಟು ಕೊಡ್ತಾರೋ ಅಷ್ಟನ್ನೇ, ಇನ್ನೊಂದು ಮನೆಗೆ ಹೋಗಲ್ಲ. ಆ ಒಂದ್ ಮನೆಗೆ ಹೋದ್ನಂತೆ. ತುಂಬಾ ಹ್ಮ್, ಆಕೆ ತುಂಬಾ ಬೈದ್ಲಂತೆ, ನಿಮ್ಗೆ ಏನು ಈ ತರ ಇದಿರಲ್ಲ, ನೀವು ಇನ್ನೂ ಯುವಕರಾಗಿರ್ತಾರೆ, ಕೈ ಕಾಲು ಗಟ್ಟಿಯಾಗಿರ್ಬೇಕಾದ್ರೂ ಯಾತಕ್ಕೆ ಈ ತರ ನೀವು ಆ, ಜೀವನ ಮಾಡ್ತೀರಾ, ನೀವು ಆ, ದುಡೀರಿ, ತಿನ್ರಿ, ಈ ತರ ಭಿಕ್ಷೆ ಬೇಡ್ತಿರಲ್ಲ, ನಾಚಿಕೆ ಆಗಲ್ವಾ ಅಂತ ಬಾಯಿಗೆ ಬಂದಿದ್ದೆಲ್ಲ ಬೈತಾಳಂತೆ. ಈಗ ನಾವುಗಳು ಎಷ್ಟೊಂದ್ ಜನಕ್ಕೆ ಬೈತೀವಲ್ವಾ, ಇವ್ರು ಸುಮ್ನೆ ಡ್ರಾಮಾ ಮಾಡ್ತಾರೆ ಅಂತ ನಾವು ಈ ಸರ್ಕಲ್ಗಳಲ್ಲೇ ನೋಡ್ತೀವಿ. ಸುಮ್ನೆ ಭಿಕ್ಷೆ ಬೇಡಕ್ ಬರ್ತಾರೆ, ಭಿಕ್ಷೆ ಹಾಕಿಸ್ಕೊಂಡು ಹೋದ್ಮೇಲೆ ಒಂದ್ ಸ್ವಲ್ಪ ದೂರ ಹೋದ್ಮೇಲೆ ಚೆನ್ನಾಗೇ ನಡೀತಾರೆ ಅವರು. ಇಲ್ಲಿ ಕೈ ಕಾಲು ಎಲ್ಲ ಮುರಿದು ಹೋದಂಗೆ ಆಡ್ತಾರೆ ನಮ್ಮ ಮುಂದೆ ಅಂತವರು ಇರ್ತಾರೆ. ಅವ್ರನ್ನ ನಾವು ಬೈತೀವಿ. ಆದ್ರೆ ಆ ಕಾಲದಲ್ಲಿ ಆ, ಈ ತರ ಸನ್ಯಾಸಿಗಳಿಗೆ ಬಹಳ ಗೌರವ ಇತ್ತು. ಇವಾಗೆಲ್ಲ ಆತ್ಮಜ್ಞಾನಕ್ಕೆ ಬರೋರ್ಗೆ ಯಾರು ಹಣಕ್ಕೆ ಅಥವಾ ಊಟಕ್ಕೆ ಏನು ಇಲ್ಲದೆ ಬರಲ್ಲ. ಎಲ್ಲರೂ ಸುಮಾರಾಗಿ ಮಾಡಿಟ್ಕೊಂಡ್ಬಿಟ್ಟು ನಾವು ಭಿಕ್ಷಾಟನೆ ಎಲ್ಲ ಮಾಡೋದು ಬೇಡಪ್ಪ, ನಮ್ಮ ದುಡ್ಡಲ್ಲಿ ನಾವು ಜೀವನ ಮಾಡೋಣ, ನಮ್ಮ ಊಟ ತಿಂಡಿಗೆ ಏನಾಗಬೇಕು ಅದಕ್ಕೆ ಆತ್ಮಜ್ಞಾನವನ್ನು ಪಡ್ಕೊಳ್ಳೋಣ ಅನ್ನೋಂಥವ್ರೆ ಹೆಚ್ಚಿನ ಜನ ಇರ್ತಾರೆ. ಆದ್ರಿಂದ ಇಂಥ ಕಷ್ಟ ಇಲ್ಲ. ಆವಾಗ ಏನಾಯ್ತು ಅಂತಂದ್ರೆ, ಅವಳು ಬೈದಿದ್ದಕ್ಕೆ ಸರಿ ಅಂತ ಅಂದ್ಬಿಟ್ಟು ಪಕ್ಕದಲ್ಲಿದ್ನಲ್ಲ ಅವನು ಬಂದ್ಬಿಡ್ತಾನೆ, ವಾಪಸ್ ಬಂದ್ಬಿಡ್ತಾನೆ ಬುದ್ಧ. ಅವನು ಶಿಷ್ಯ, ಅಷ್ಟೊಂದು ಬೈಸ್ಕೊಂಡಿದ್ದೀರಲ್ಲ ನೀವು ಗುರುಗಳೇ, ಯಾತಕ್ಕೆ ನೀವು ಒಂದು ಮಾತಾಡ್ಲಿಲ್ಲ, ನಿಮ್ಗೇನು ಬೇಜಾರಾಗ್ಲಿಲ್ವಾ ಅಂತ ಅಂದ್ಬಿಟ್ಟು. ನೋಡಪ್ಪ, ಅವ್ರ ಹತ್ರ ಇರೋದನ್ನ ನನ್ನ ಇದು ಅಂದ್ರೆ ಫಸ್ಟ್ ಏನ್ ಮಾಡ್ತಾರೆ ಅಂದ್ರೆ, ಅವ್ರ ಕೈಯಲ್ಲಿ ಒಂದು ಭಿಕ್ಷಾ ಪಾತ್ರೆ ಇರುತ್ತಲ್ಲ ಅದನ್ನ ಶಿಷ್ಯನ ಕೈಯಲ್ಲಿ ಕೊಡ್ತಾರೆ. ಇವಾಗ ನೋಡು ಏನಾಯ್ತು, ಇವಾಗ ನನ್ನ ಕೈಯಲ್ಲಿ ಇರೋದನ್ನ ನೀನು ತಗೊಂಡಿ ಅಂತಂದ್ರೆ, ನಾನು ಆಕೆಯಲ್ಲಿರುವಂತಹದ್ದನ್ನ ನಾನು ತೆಗೆದುಕೊಂಡು ರಿಸೀವ್ ಮಾಡಿದ್ರೆ ತಾನೇ ನನ್ನ ಇದಕ್ಕೆ ಬರೋದು.
ಏನು ಅವಳು ಬೈದಿದ್ದಾಳೋ ಅದನ್ನೆಲ್ಲ ನಾನು ರಿಸೀವ್ ಮಾಡ್ಕೊಂಡ್ರೆ ತಾನೇ ನನಗೆ ತಟ್ಟೋದು. ಅದನ್ನ ರಿಸೀವ್ ಮಾಡ್ಕೊಳ್ದೇ ಇದ್ದಾಗ ನನಗೆ ತಟ್ಟಲ್ಲ ಅಂತಬಿಟ್ಟು. ಹಾಗೆ ನಮಗೆ ಯಾರಾದರೂ ನಮ್ಮನ್ನ ಕುಗ್ಗಿಸುವಂತಹ ಮಾತುಗಳನ್ನ ಆಡಿದಾಗ ಅದನ್ನ ರಿಸೀವ್ ಮಾಡಬಾರ್ದು ಅನ್ನೋದು ಇಲ್ಲಿ ಸಂದೇಶ. ಆವಾಗ ನಮ್ಮ ಮನಸ್ಸು ಕೆಳಕ್ಕಿಳಿಯಲ್ಲ. ಹಾಗೆ ನಮಗೆ ಬುದ್ಧಿ ಕೈಯಲ್ಲಿ, ವಿವೇಚನೆ ಅನ್ನೋದು ವಿವೇಕದ ಕೈಯಲ್ಲಿ ನಾವು ಮನಸ್ಸನ್ನು ಕೊಟ್ಟಾಗ ಅದು ಸರಿಯಾಗಿ ನಮ್ಮನ್ನ ಮುನ್ನಡೆಸ್ಕೊಂಡು ಹೋಗುತ್ತೆ. ಯಾವಾಗಲೂ ಮೇಲಕ್ಕೆ ಎತ್ಕೊಂಡು ಹೋಗ್ಬೇಕು. ಆಗ ನಾವು ಉನ್ನತಿಗೆ ಹೋಗ್ತೀವಿ. ಏನು ಪ್ರಶ್ನೆ ಇಲ್ಲ ಅಂತಂದ್ರೆ ನಿಲ್ಸಣ್ವಾ? ಆದ್ರೆ ಮನಸ್ಸಿನ ಕುಗ್ಗಿಸೋ ತರ ಯಾರಾದ್ರೂ ಮಾತಾಡಿದ್ರೆ ಕೇಳಿಸ್ಕೊಂಡು ಅದನ್ನ ತಲೆಗೆ ಹಾಕೋಬಾರ್ದು ಅನ್ನೋದು ಹೇಳಕ್ಕೆ ಚೆನ್ನಾಗಿರುತ್ತೆ ಮ್ಯಾಮ್. ಬಟ್ ಅದು ಆಗೋದೇ ಅದು ಇಲ್ವಲ್ಲ. ಅದು ಪ್ರಾಕ್ಟೀಸ್ ಮಾಡಿ ಅಂತಲೇ ಹೇಳೋದು. ಹಾ. ಪ್ರತಿಯೊಂದು ಪ್ರಾಕ್ಟೀಸ್ ಬೇಕು. ಮನಸ್ಸನ್ನ ಟ್ರೈನಿಂಗ್ ಮಾಡಬೇಕು. ಅದಕ್ಕೆ ಈ ಧ್ಯಾನ, ಈ ಕರ್ಮಯೋಗ ಇದೆಲ್ಲ ಮಾಡಿದ್ರೆ ಅದು ಪ್ರಾಕ್ಟೀಸ್ ಆಗತ್ತೆ. ಹಾ 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 ಈ ಸೇವೆ ಅಂತ ಮಾಡಿದಾಗ ಹಾ ಮ್ಯಾಮ್. ಬೇಕಾದಷ್ಟು ಬೈಸ್ಕೊಳ್ತೀವಿ ನಾವು. ಬೈತಾರೆ. ಅಲ್ಲ, ಸುಮ್ಮನೆ ಮಾಡ್ತಾ ಇರ್ತೀವಿ, ಹಾನರರಿ ಕೆಲಸ ಮಾಡ್ತಾ ಇರ್ತೀವಿ. ಆದ್ರೆ ಎಷ್ಟು ಕಮೆಂಟ್ ಮಾಡ್ತಾರೋ ಗೊತ್ತಾ ಜನ. ಆವಾಗ ನಾವು ಸುಮ್ಮನೆ ಇರಬೇಕು. ನಾವೇನೋ ದುಡ್ಡು ತಗೊಂಡು ಮಾಡ್ತಾ ಇದೀವಿ ಏನೋ ರೀತಿಯಲ್ಲಿ ಅವ್ರು ಕಮೆಂಟ್ ಮಾಡಿದ್ರು, ಎಷ್ಟು ಬೈದ್ರು ನಾವು ಸೇವೆ ಮಾಡ್ತಾ ಇದ್ದೀವಿ ಅನ್ನೋದು ನಮ್ಮ ತಲೆಯಲ್ಲಿರುತ್ತಲ್ಲ. ಆವಾಗ ನಮಗೆ ಆ ತಿತಿಕ್ಷ್ಣತೆ ಅನ್ನೋದು ಬರುತ್ತೆ. ಮತ್ತು ಈ ಶಮ ದಮ ಅವೆಲ್ಲ ಷಟ್ ಸಂಪತ್ತಿಗಳು ಅಂತ ಹೇಳ್ತೀವಿ. ಅದನ್ನು ಯಾವಾಗಲಾದ್ರೂ ಮುಂದೆ ಹೇಳೋಣ. ಅವೆಲ್ಲವೂ ಬರೋದಕ್ಕೆ ಈ ಸೇವೆ ಮಾಡಿದಾಗ ಚೆನ್ನಾಗಿ ಬರುತ್ತೆ. ಆ ಸೇವಾ ಮನೋಭಾವದಿಂದ ನಾವು ಜೀವನವನ್ನು ನಡೆಸಿದ್ರೆ ಕಂಟ್ರೋಲಿಗೆ ಬಂದ್ಬಿಡುತ್ತೆ. ಅದು ಪ್ರಾಕ್ಟೀಸ್ ಬೇಕು, ಒಂದೇ ದಿನಕ್ಕೆ ಆಗಲ್ಲ. ಅವಾಗ ಏನಾಗುತ್ತೆ, ಯಾರಾದ್ರೂ ಬೈದ್ರೆ ಅವಾಗ ನಾವು ಮನಸ್ಸು ಆಗೋಗಿರ್ತೀವಿ ಅಥವಾ ದೇಹ ಆಗೋಗಿರ್ತೀವಿ. ನೀನ್ ಚೆನ್ನಾಗಿಲ್ಲ ಅಂತಂದ್ರೆ ದೇಹ ಆಗೋಗಿರ್ತೀವಿ, ಅವಾಗ ದುಃಖ ಪಡ್ತೀವಿ. ಇಲ್ಲ ನೀನ್ ಮಾಡಿದ ಕೆಲಸ ಸರಿ ಇಲ್ಲ ಅಂತಂದ್ರೆ ನಾವು ಮನಸ್ಸಾಗೋಗ್ಬಿಟ್ಟಿರ್ತೀವಿ. ನೀನ್ ಹಂಗ್ ಮಾಡಿದೆ ಹಿಂಗ್ ಮಾಡಿದೆ ಅಂತ ಅಂದಾಗ ಮನಸ್ಸಾಗೋಗ್ಬಿಟ್ಟಿರ್ತೀವಿ. ಇಲ್ಲ, ಅವಾಗ ವಿಚಾರ ಮಾಡ್ಬೇಕು, ನಾನು ನಿಜವಾಗ್ಲೂ ತಪ್ಪು ಮಾಡಿದ್ದೀನಾ ಇಲ್ವಾ? ತಪ್ಪು ಮಾಡಿದ್ರೆ ನಾನು ಹೇಗೆ ಇದನ್ನ ಸರಿಪಡಿಸ್ಕೊಳ್ಳೋದು ಅಂತ. ಇಲ್ಲ, ಸರಿಯಾಗಿ ಮಾಡಿದ್ರೆ ಸಮರ್ಥನೆ ಮಾಡಿಕೊಂಡು, ಇಲ್ಲ ನಾನು ಸರಿಯಾದ ದಾರಿಲಿ ಹೋಗ್ತಾ ಇದ್ದೀನಿ. ಸರಿಯಾದ ದಾರಿಲೇ ಹೋಗ್ಬೇಕು. ಯಾವಾಗಲೂ ಜ್ಞಾನಿ ತಪ್ಪು ದಾರಿಯಲ್ಲೂ ಹೋಗಲ್ಲ. ಜ್ಞಾನ ಇದ್ದವನು ಸರಿಯಾದ ದಾರಿಯಲ್ಲೇ ಹೋಗೋದು. ಎಲ್ಲ ಸರಿ. ಮನಸ್ಸು ಹತೋಟಿಲಿರ್ಬೇಕು ಅನ್ನೋದು ಕೊನೆಗೆ ಅಲ್ಲ ಮ್ಯಾಮ್? ಹೌದು, ಮನಸ್ಸು ಹತೋಟಿಯಲ್ಲಿ ಇಟ್ಕೊಳ್ಬೇಕು. ಅದು ಸುಲಭ ಅಂತ ಸುಲಭ ಆಗಿದ್ದಿದ್ರೆ ಶ್ರೀಕೃಷ್ಣ 700 ಶ್ಲೋಕ ಯಾಕೆ ಹೇಳ್ತಾ ಇದ್ದ ಅಲ್ವಾ? ಹೌದು ಮ್ಯಾಮ್. ಸುಲಭ, ಕಷ್ಟ ಸಾಧ್ಯ ಅಷ್ಟೆ. ಮುಗ್ಸಣ್ವಾ? ಹಾ ಮ್ಯಾಮ್. ಹರಿ ಓಂ. ಓಂ ಶ್ರೀ ಕೃಷ್ಣ ಅರ್ಪಣಮಸ್ತು.